ಬಿದ್ದ ವಿನಾಯಕನಿಗೆ ಸಮಸ್ತ ಕರುನಾಡಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ತುಂಬಾ ವಿಶೇಷವಾದಂತಹ ದಿನ, ವಿನಾಯಕನ ದಿನ. ಗಣಪತಿ ಹಬ್ಬದ ಮನೋರಂಜನೆಯನ್ನ ಮನಸಾರೆ ಅನುಭವಿಸುವಂತ ಮಹಾದಿನ. ಬನ್ನಿ ಶುರು ಮಾಡೋಣ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಿಂದ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆದಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಗಣೇಶೋತ್ಸವ. Presented by Saint Ives, Dazzler Eterna, special partner Sudarshan Family Store, Lenskart, Purity partner Sunpure Sunflower Oil, digital streaming partner ZEE5. ಗಣಪತಿ ಹಬ್ಬ ಬಂತು ಅಂತಂದ್ರೆ ಸಾಕು, ಗಲ್ಲಿ ಗಲ್ಲಿಲು ಮೈಕ್ ಸೆಟ್ಟು, ಊರಲ್ಲೆಲ್ಲ ಸೀರಿಯಲ್ ಸೆಟ್ಟು, ಗಣೇಶ ತರೋ ಗಂಡಸರು, ಗೌರಿ ತರೋ ಅಂತ ಹೆಂಗಸರು, ಗಂಡ ಹೆಂಡತಿಗಂತೂ ಹಬ್ಬ ಮನೆ ತುಂಬಾ ಕೆಲ್ಸನೋ ಕೆಲ್ಸ. ಮಾವಿನ ತೋರಣಕ್ಕೆ ಎಲೆ ಪೊಣ್ಸ ಭರದಲ್ಲಿ ಗಂಡ ರವೆ ಉಂಡೆ, ಉದ್ದಿನ ಉಂಡೆ ಆಯ್ತು, ಎಳ್ಳುಂಡೆ ಕಟ್ಟೋದೊಂದು ಬಾಕಿ ಅಂತ ಹೇಳುವಂತ ಹೆಲ್ತಿ ಗಲಾಟೆ. ಮೊಮ್ಮಕ್ಕಳಿಗೆ ಕತೆ ಹೇಳೋ ಉತ್ಸಾಹದಲ್ಲಿರುವಂತ ಅಜ್ಜ, ಕಡುಬಿನ ಜೊತೆ ಮುತ್ತು ಕೊಟ್ಟು ಮುದ್ದಾಡುವಂತ ಅಜ್ಜಿ, ಇಷ್ಟೊತ್ತಾದ್ರೂ ಇನ್ನೂ ಹುಸ್ಲಿ ಕೊಟ್ಟಿಲ್ವಲ್ಲ ಅಂತ ಮಕ್ಕಳ ಗಲಾಟೆ. ಇದು ಗಣೇಶನ ಹಬ್ಬ ಅಂತಂದ್ರೆ. ನಮ್ಮ ಜೋಡಿ ದೇಗುಲ ಕೂಡ ಅದ್ದೂರಿಯಾಗಿ ಗಣೇಶೋತ್ಸವಕ್ಕೆ ಸಜ್ಜಾಗಿದೆ. ಬನ್ನಿ ಈ ಗಣೇಶೋತ್ಸವವನ್ನ ವಿಶಿಷ್ಟವಾಗಿ ಮಹಾ ಮನೋರಂಜನೆಯ ಜೊತೆ ಸೆಲೆಬ್ರೇಟ್ ಮಾಡೋಣ. ಶುರು ಮಾಡೋಣ ಜೋಡಿ ನಂಬರ್ 1 ಗಣೇಶೋತ್ಸವ. ಈಗ ಈ ಹಬ್ಬಕ್ಕೆ ನಮ್ಮ ಬೀಗ್ರನ್ನ ಕರೆದ್ರೆ ಸಿಹಿಯಾದ ಕಡುಬಿನ ಮೇಲೆ ತುಪ್ಪ ಬಿದ್ದಾಗಿರುತ್ತೆ ಅಲ್ವಾ. ಇವರು ಹೇಳುವಂತ ಪ್ರತಿ ಮಾತು ತುಪ್ಪದ ಒಬ್ಬಟ್ಟು. ಇವರು ಕಿಲಿಕಿಲ ಅಂತ ನಕ್ಕದ್ರೆ ಚಕ್ಲಿ ನಿಪ್ಪಟ್ಟು. ಇವರು ಹೆಜ್ಜೆ ಹಾಕಿದ್ರೆ ಸಂಭ್ರಮ ದುಪ್ಪಟ್ಟು. ಪೂಜೆ ಪುನಸ್ಕಾರ ಅಂತ ಬಂದ್ರೆ ಇವರೇ ಫಸ್ಟ್. ಸ್ವಾಗತಿಸಿ ನಮ್ಮ ಪ್ರೀತಿಯ ಬಿಗ್ರು ಶ್ರೀಮತಿ ಮಾಳವಿಕಾ ವಿನಾಶ್ ಮೇಡಮ್. ಇವರ ಜೊತೆ ವಿರಾಜಮಾನರಾಗಿದ್ದಾರೆ ಇವರ ಗಾನ ಬಜಾನ ಕಿವಿಗಳಿಗೆ ಹಬ್ಬ, ಇವರ ವ್ಯಕ್ತಿತ್ವ ಕನ್ನಡಿಗರಿಗೆ ಹಬ್ಬ. ಇವರು ಕೊಡುವಂತ ಪಂಚು 2 ಎಕ್ಸ್ಟ್ರಾ ಎಳ್ಳುಂಡೆ. ಸ್ವಾಗತಿಸಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಲವ್ಲಿ ಸ್ಟಾರ್ ಪ್ರೇಮ್ ಸರ್. ಮಾಳವಿಕಾ ಮೇಡಮ್, ಗಣೇಶನ ಹಬ್ಬ ಇದು ಕುಟುಂಬದ ಹಬ್ಬ ಅಷ್ಟೇ ಅಲ್ಲ, ದೇಶದ ತುಂಬಾ ಅದ್ದೂರಿಯಾಗಿ ಆಚರಿಸುವಂತ ಹಬ್ಬ. ಈ ಗಣೇಶನ ಹಬ್ಬ ನಿಮ್ಗೆಷ್ಟು ಸ್ಪೆಷಲ್? ಪ್ರತಿಯೊಂದು ಹಬ್ಬನೂ ಭಾರತೀಯರಿಗೆ ವಿಶೇಷನೇ. ಗಣೇಶ ಹಬ್ಬ ಎಲ್ಲದಕ್ಕಿಂತ ಯಾಕೆ ವಿಶೇಷ ಅಂದರೆ ವಿಘ್ನ ನಿವಾರಕ ಗಣೇಶ. ಗಣೇಶನ ಬಗ್ಗೆ ಹೇಳೋದಾಗಿದ್ರೆ, ಗಣೇಶ ನಮ್ಮ ಶರೀರದಲ್ಲಿ 6 ಚಕ್ರ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ಮೂಲಾಧಾರ ಅನ್ನೋದು ಇಲ್ಲಿದೆ. ಈ ಮೂಲಾಧಾರಕ್ಕೆ ಅಧಿಪತಿ ಗಣೇಶ. ಗಣೇಶ ಮೂಲಾಧಾರದಲ್ಲಿ ಜಾಗೃತನಾಗಿ ಕುಂಡಲಿನಿ ಶಕ್ತಿನ ಅವನು ಜಾಗೃತಿಗೊಳಿಸಿದ್ರೆ ಅದು ಸಹಸ್ರಾರಕ್ಕೆ ತಲುಪಿ ಸೇರ್ಬೇಕಾಗಿರೋ ಆ ಈಶ್ವರನನ್ನ ಸೇರುತ್ತೆ ಅನ್ನೋದು ನಂಬಿಕೆ. ಭಾರತೀಯರಿಗೆ ಹೆಚ್ಚು ವಿಶೇಷ ಯಾಕೆಂದ್ರೆ ಬ್ರಿಟಿಷರು ನಮ್ಮನ್ನ ಒಡೆದಾಳ್ತಾ ಇದ್ರು. ಹಿಂದೂಗಳು ಮತ್ತು ಮುಸಲ್ಮಾನರನ್ನ ಒಡೆದಾಳಬೇಕು ಅನ್ನುವಂತಹ ನೀತಿ ಬ್ರಿಟಿಷರಾಗಿತ್ತು. ಆ ಕಾಲಕ್ಕೆ ತಿಲಕರು ಈ ಗಣೇಶೋತ್ಸವವನ್ನ ಸಾರ್ವಜನಿಕವಾಗಿ ಮಾಡಿದ್ರೆ ಎಲ್ಲರೂ ಬೆಸೀತಾರೆ, ಭಾರತೀಯರೆಲ್ಲರೂ ಒಟ್ಟಿಗೆ ಬಂದು ಗಣೇಶನ ಉತ್ಸವವನ್ನ ಮಾಡೋದ್ರ ನೆಪದಲ್ಲಿ ಭಾರತೀಯತೆ, ನಮ್ಮ ರಾಷ್ಟ್ರೀಯತೆ, ರಾಷ್ಟ್ರದ ಪ್ರತಿ ನಮ್ಮ ಭಕ್ತಿ ಇವೆಲ್ಲವೂ ಜಾಗೃತವಾಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಸಾರ್ವಜನಿಕವಾಗಿ ಮಾಡೋಕೆ ತಿಲಕರು ಪ್ರಾರಂಭ ಮಾಡಿದ್ದು. ಮಹಾರಾಷ್ಟ್ರದಲ್ಲಿ ನಮ್ಮ ಜೋಡಿ ನಂಬರ್ 1 ನಲ್ಲಿ ಗಣೇಶೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇರೋದು ಬಹಳ ಸಂತಸದ ವಿಷಯ. ಹಾಗಾಗಿ ಬನ್ನಿ ಆ ಗಣೇಶನ ಕೈ ಮುಗಿದು ಅವನ ತಾಯಿ ಗೌರಿಗೆ ಅವನಿಗೆ ಮುಂಚೆ ಕೈ ಮುಗಿದು ಎಲ್ಲರಲ್ಲಿ ಸುಭಿಕ್ಷವನ್ನ ಉಂಟು ಮಾಡಲಿ ಅಂತ ಕೇಳ್ಕೊಳ್ಳೋಣ. ಚಿಕ್ಕ ವಯಸ್ಸಲ್ಲಿ ನೀವು ಗಲ್ಲಿ ಗಣೇಶ ಇಡೋದಕ್ಕೆ ಈ ಮನೆಗೆ ಹೋಗಿ ಚಂದ ಕಲೆಕ್ಟ್ ಮಾಡೋದು ಅದೆಲ್ಲ ಮಾಡ್ತಿದ್ರ? ಈ ಸಂಭ್ರಮ ಎಲ್ಲ ಯಾವಾಗ್ಲೂ ಇರ್ತಿತ್ತ? ಮೊದಲನೇದಾಗಿ ಇವತ್ತು ನಾನು ಒಬ್ಬ ಕಲಾವಿದ ಆಗಿದ್ದೀನಿ, ಒಬ್ಬ ಹೀರೋ ಆಗಿದ್ದೀನಿ, ಸ್ಟಾರ್ ಆಗಿದ್ದೀನಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಗಣೇಶನ.
ಅದು ಹೇಗೆ ಅಂದರೆ ಅವತ್ತು ನಮ್ಮ ಒಂದು ಜನ್ರೇಷನ್ ಇದರಲ್ಲಿ ಈ ಆ್ಯಕ್ಟಿಂಗ್ ಸ್ಕೂಲ್ಗಳಾಗಲಿ ಆ್ಯಕ್ಟಿಂಗ್ ಅಕಾಡೆಮಿಗಳಾಗಲಿ ಅದಕ್ಕೆ ಅಂತ ಸಪ್ರೇಟ್ ಸ್ಟೇಜ್ಗಳಂತ ಯಾವುದೂ ಇರ್ತಾ ಇರಲಿಲ್ಲ. ನಮ್ಮ ಏರಿಯಾಗಳಲ್ಲಿ ಗಣೇಶ ಕೂರಿಸಿದ್ರೆ, ಅಣ್ಣಮ್ಮ ಕೂರಿಸಿದ್ರೆ, ಕನ್ನಡ ರಾಜ್ಯೋತ್ಸವ ಮಾಡಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಆರ್ಕೆಸ್ಟ್ರಾಗಳು ನಡೆಯೋದು. ಹಾಗಾಗಿ ನಮ್ಮ ಏರಿಯಾದಲ್ಲೂ ನಾವು ಗಣೇಶ ಕೂರಿಸ್ತಾ ಇದ್ದಿದ್ದರಿಂದ ಒಂದು ಆರ್ಕೆಸ್ಟ್ರಾ ನಡೀತಾ ಇತ್ತು. ಆ ಆರ್ಕೆಸ್ಟ್ರಾದಲ್ಲಿ ನಾನು ಹಾಡು ಹೇಳ್ಬೇಕಂತ ತುಂಬ ಆಸೆ. ಹಾಗಾಗಿ ಎಲ್ಲಿ ಗಣೇಶ ಕೂರಿಸಿದರೆ, ಎಲ್ಲೆಲ್ಲಿ ಸ್ಟೇಜ್ ಇದೆ, ಎಲ್ಲಿ ಆರ್ಕೆಸ್ಟ್ರಾ ನಡೆಯುತ್ತೆ ಬೆಂಗಳೂರಲ್ಲಿ ಅಲ್ಲೆಲ್ಲ ಹೋಗಿ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೆ, ಸರ್ ಒಂದು ಹಾಡು ಆಡ್ಬೇಕು ಅವಕಾಶ ಕೊಡಿ ಅಂತ. ಕರ್ನಾಟಕದ ಎಲ್ಲ ಆರ್ಕೆಸ್ಟ್ರಾ ತಂಡದವರು ಇವನಿಗೆ ಹಾಡು ಆಡಕ್ ಬರುತ್ತೋ ಇಲ್ವೋ ಅನ್ನೋದನ್ನು ಗೊತ್ತಿಲ್ಲದೆ ಸ್ಟೇಜ್ ಮೇಲೆ ಕರೆದು ಆಡೋದಕ್ಕೆ ಅವಕಾಶ ಕೊಡೋರು. ಎಷ್ಟೋ ಸರಿ ಶ್ರುತಿ ತಪ್ಪಿದ್ದೀನಿ, ತಾಳ ತಪ್ಪಿದ್ದೀನಿ, ಲಿರಿಕ್ಸೇ ಮರ್ತೋಗಿದ್ದೀನಿ. ಅವರೆಲ್ಲ ಬೆನ್ ತಟ್ಬಿಟ್ಟು ನನಗೆ ಹುಡುಗ ಹಾಡೋದಕ್ಕೆ ಬಂದು ಹಾಡು ಹಾಡು ಅಂತ ಪ್ರೋತ್ಸಾಹ ಮಾಡೋರು. ಆ ಪ್ರೋತ್ಸಾಹನ ಇವತ್ತು ನಾನು ಕಲಾವಿದ ಆಗಿರೋದಕ್ಕೆ ಕಾರಣ ಎಲ್ಲ ಆರ್ಕೆಸ್ಟ್ರಾ ತಂಡದವರಿಗೆ ಇವತ್ತು ಗಣೇಶ ಹಬ್ಬದ ದಿನ ಹೃತ್ಪೂರ್ವಕ ವಂದನೆಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲ, ನೀವು ಮನೆಗೆ ಹೋಗ್ಬೇಕಾದ್ರೆ ಪಂಚಗಳೆಲ್ಲ ಹೇಳ್ತಿದ್ರಲ್ಲ, ಸ್ವಲ್ಪ ಪಂಚದ ಹಂಗೆ ಏನದು ಅಂತ ಹೇಳಿ. ಹೋಗಿ ಅಕ್ಕಿ ಕಾಳು ಹಾಕ್ತಾ ಇದ್ವಿ. ಎಷ್ಟನೇ ಗಣೇಶ ಅಂತ ಕೇಳೋರು. 11. ಈ ಹೃದಯ ಯಾವತ್ತಿದ್ರು ನಂದು. 43. ಯಾವತ್ತಿದ್ರು ನೀನು ನಿನ್ ಲವ್ವರ್. ಅವ್ರ ಅಪ್ಪಂದಿರ ಅಪ್ಪಿತಪ್ಪಿ ಕೇಳಿಸ್ಕೊಂತ ಲೋಫರ್ ನನ್ನ ಮಕ್ಕಳ, ಇದಕ್ಕೆ ಬರ್ತೀರಾ ನೀವು? ಈಗ ಈ ಗಣೇಶನ ಹಬ್ಬ ಇಲ್ಲಿ ಇನ್ನೂ ಅದ್ದೂರಿಯಾಗಿರುತ್ತೆ, ಡಬಲ್ ದಮ್ಮಾಗ ಇರುತ್ತೆ. ಎಲ್ಲರೂ ಧಾಮ್ ಧೂಮಾಗಿ ಸೆಲೆಬ್ರೇಟ್ ಮಾಡೋಣ. ಇವತ್ತು ನಿಮಗೆ ಕಂಪ್ಲೀಟ್ ಖುಷಿ ಕೊಡುವಂತ ಆಟ, ವಿನೋದ ಎಲ್ಲಾನು ಇಲ್ಲಿ ಇರುತ್ತೆ. ನೀ ಗಣೇಶೋತ್ಸವ ನಮ್ಮ ವೇದಿಕೆಯಲ್ಲಿ ವಿಭಿನ್ನವಾಗಿರುತ್ತೆ. ನಮ್ಮ ಜೋಡಿ ನಂಬರ್ 1 ಗಣೇಶೋತ್ಸವಕ್ಕೆ ಜಗಮಗ ಅಂತ ರೆಡಿಯಾಗಿ ಧಗ ಧಗ ಅಂತ ಮನರಂಜನೆ ಕೊಡೋದಿಕ್ಕೆ ಮಂದಹಾಸವನ್ನ ಮುಖದಲ್ಲಿ ಅಲಂಕರಿಸಿಕೊಂಡು ಕೂತ್ಕೊಂಡಿರುವಂತ ನಮ್ಮ ಕ್ಯೂಟ್ ಜೋಡಿಗಳಿಗೆ ಗಣೇಶೋತ್ಸವಕ್ಕೆ ಸ್ವಾಗತ, ಸುಸ್ವಾಗತ. ಕೀರ್ತಿ ಅವರೇ, ಹಬ್ಬಕ್ಕೋಸ್ಕರ ಅರ್ಪಿತಾ ಅವರು ಏನೆಲ್ಲ ಅಡಿಗೆ ಮಾಡಿದ್ದಾರೆ? ಸ್ವೀಟು, ಖಾರ, ಭರ್ಜರಿಯಾಗಿ ಏನೇನೆಲ್ಲ ತಯಾರಾಗಿದೆ? ಅಡಿಗೆ ಮಾಡಿದ್ದಾರೆ ಏನು ಅಂತ ಕೇಳಿ ಅರ್ಪಿತಾ ಮಾಡಿದಾಳ ಅಂತ ಕೇಳಬೇಡಿ. ಅಮ್ಮ ಮಾಡಿರ್ತಾರೆ. ಅವರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರಪ್ಪ, ನನಗೆ ಗೊತ್ತಿದ್ದು. ಅವ್ರ ಫೋಟೋಸ್ ಎಲ್ಲ ಕಳಿಸ್ತಾ ಇರ್ತಾರೆ ನನಗೆ. ಅದು ಫೋಟೋದಲ್ಲಿ ಮಾತ್ರ ನೋಡ್ಬೇಕು, ತಿನ್ಬಾರ್ದು. ಹಬ್ಬದ ಅಡಿಗೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಏನು ಅಂತ ಹೇಳ್ಬಿಡಿ, ಪರವಾಗಿಲ್ಲ. ಚಿತ್ರಾನ್ನ ಮಾಡ್ತಾಳಂತೆ. ಗಸಗಸೆ ಪಾಯಸ ಅಭಿಜಿತ್ ಸರ್ಗೆ ಇಷ್ಟ ಅಂತ ಇವತ್ತು ಗಸಗಸೆ ಪಾಯಸ ಮಾಡ್ಕೊಂಡ್ ಬಂದಿದ್ದಾಳೆ. ಸೊ ಹಂಗಾಗಿ ಹಬ್ಬದ ವಿಶೇಷ ಅದು. ಆದ್ರೆ ಅದೇ ಎಲ್ರಿಗೂ ಕೇಳೋದಷ್ಟೇ, ಶೋ ಮುಗಿದ್ಮೇಲೆ ಕುಡೀರಿ, ಮುಂಚೆನೆ ಕುಡಿದ್ ಮಂದ ಬಿಡಬೇಡಿ. ಅಂಡ್ ಅಭಿಜಿತ್ ಸರ್ ಅಂಡ್ ರೋಹಿಣಿ ಮೇಡಮ್, ಗಣಪತಿ ಹಬ್ಬ ಬರುತ್ತೆ ಅಂದ್ರೆ ನಮ್ಮನೇಲಿ ಎಸ್ಪೆಷಲಿ ತುಂಬಾ ವಿಶೇಷ. ಗಣಪತಿ ಹಬ್ಬದ ದಿನ ಮಧ್ಯಾಹ್ನ ವಿಷ್ಣು ಸರ್ಗೆ ವಿಶ್ ಮಾಡೋದು ನಮ್ಮ ಎಲ್ರಿಗೂ ಮಾಡ್ತಾ ಇದ್ದೆ ನಾನು. ಇದರಲ್ಲಿ ವಿಷ್ಣು ಸರ್ ವಿಶ್ ಮಾಡ್ತಾ ಇದ್ದೆ. ಎಲ್ಲಿದ್ದೀರಾ ಸರ್? ಮನೇಲಿ ಇದ್ದೀನಿ ಸರ್. ಊಟ ಆಯ್ತಾ? ಆಯ್ತು ಸರ್, ಬನ್ನಿ ಮನೆಗೆ. ಸರ್ ಇದು ಮನೇಲಿ ಎಲ್ಲ ಬನ್ನಿ ಸರ್. ಸರ್ ಒಂದು ಸರ್ ಬನ್ನಿ ಸರ್. ನಮ್ಮನೆ ಈ ಎಂಡು, ಅವ್ರ ಮನೆ ಆ ಎಂಡು. ನಾನು ಟೊಯ್ ಅಂತ ಕಾರ್ ಹಾಕೊಂಡು ಹೋಗೋದು. ನೋಡಿ ಸರ್ ನಮ್ ಗಣಪತಿ ಪ್ರಸಾದ ತಗೊಳ್ಳಿ. ಸರ್ ಮನೇಲಿ ಎಲ್ಲ ಕಾಯ್ತಾ ಇದಾರೆ, ಬರೋದು ನಿಮ್ ಇಷ್ಟ, ಕಳ್ಸೋದು ನಮ್ಮ ಇಷ್ಟ. ವಿಷ್ಣು ಸರ್ನ ಜೊತೆ ಗಣಪತಿ ಹಬ್ಬ ಆಚರಣೆ ಮಾಡ್ತಾ ಇದ್ವಿ. ಈ ಗಣಪತಿ ಹಬ್ಬಗಳು ಅವ್ರು ಹೋದ್ಮೇಲೆ ಅದೊಂದು ಸಣ್ಣ ಕೊರತೆ ನಮ್ಗೆ ಕಾಡ್ತಾ ಇದೆ. ಹಾಗೆ ಗಣಪತಿ ಹಬ್ಬದ ನೆನಪುಗಳು ನನಗೆ ತುಂಬಾ ಇದೆ ಅಲ್ವಾ? ಶ್ವೇತಾ, ಗಣೇಶ ಹಬ್ಬನ ಹೇಗಪ್ಪ ಹೇಳೋದು ಇಂಗ್ಲಿಷ್ ಅಲ್ಲಿ ಕೇಳೋಣ ಸಂತು ಬಾಯ್. These are all and contestants and judges and anchors with whole team and G Entertainment and whole and junior artist and co-artist and everybody. Those and Ganesha festival. Happy Ganesha. This is one of the interesting and famous festival today and totally and beautiful day and because of my Ganesha in stage. ನೀವು ಬೇಸಿಕಲಿ ಮಿಮಿಕ್ರಿ ಆರ್ಟಿಸ್ಟ್ ಆಯ್ತಾ? ಇವತ್ತು ಗಣೇಶ ಹಬ್ಬದ ಪ್ರಯುಕ್ತ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ವಾಯ್ಸ್ ಅಲ್ಲಿ ಒಂದು ಮಿಮಿಕ್ರಿ ಮಾಡಬೇಕು. ಅದೇನೋ ಗೊತ್ತಿಲ್ಲ, ಇವತ್ತು ಜಗಮಗಿಸೋ ಲೈಟ್ಸು, ಜಡ್ಜಸ್, ಆಂಕರ್, ಕಂಟೆಸ್ಟೆಂಟು ನಿಮ್ಗಳ ಮಧ್ಯೆ ಎಲ್ಲ ನನ್ನ ತಗೊಂಡೋಗಲ್ಲಿ ಕೂರಿಸಿ ನೀವು ಪೂಜೆ ಮಾಡ್ತಾ ಇರೋದು ನೋಡ್ತಾ ಇದ್ರೆ ನನ್ನ ಹಾರ್ಟ್ನ ಪರಪರ ಅಂತ ಕೆರ್ಕೊಂಡು ಮತ್ತೆ ಗಣೇಶನ ನನ್ನ ಹಾರ್ಟ್ ಒಳಗೆ ಬಿಟ್ಕೋಬೇಕು ಅನ್ಸುತ್ತೆ ಕಣ್ರಿ. ಈ ಗಣೇಶನ್ ವಾಯ್ಸ್ ಮಾತಾಡೋದ್ರೆ ಉಮೇಶನ್ ವಾಯ್ಸ್ ಮಾತಾಡ್ತಾ ಇದಾರಲ್ಲ ಪೈರೋ. ನಮ್ ತಾಯಣೆ, ನೀನ್ ಚೆನ್ನಾಗಿ ಮಾಡಿಲ್ಲ ಆದ್ರೂ ಬೇಜಾರಾಯ್ತಿರ್ಲಿಲ್ಲ. ಅದ್ಯಾರು ಮೇಡಮ್, ಉಮೇಶ? ಈಗ ನಮ್ಮ ರಿಯಲ್ ಜೋಡಿಗಳಿಗೆ ಸಾಥ್ ಕೊಡೋದಕ್ಕೆ ಜಿ ತಾರೆಯರು ಆಗಮಿಸ್ತಾ ಇದ್ದಾರೆ. ನಮ್ಮ ಕುಟುಂಬದವರೇ ಅನ್ನಿಸೋ ಹಾಗೆ ಇವರು ಕರ್ನಾಟಕದ ಪ್ರತಿ ಮನದಲ್ಲಿ ಇರುವಂತವ್ರು. ಅವರ ಕಷ್ಟ ಸುಖ ನಮ್ಮ ಕಷ್ಟ ಸುಖ ಆಗಿ ಅವರ ಸಂಭ್ರಮ ನಮ್ಮ ಸಂಭ್ರಮವೂ ಆಗಿದೆ. ನಮ್ಮ ಕುಟುಂಬದ ಜೊತೆ ಅವರು ಒಬ್ಬರಾಗಿದ್ದಾರೆ. ಬನ್ನಿ ಸ್ವಾಗತಿಸೋಣ ಜಿ ಧಾರಾವಾಹಿಯ ಜೋಡಿಗಳು ಆನ್ ಸ್ಟೇಜ್ ಪ್ಲೇ.
ಹಬ್ಬಬ್ಬ ಅನಿಸೋದಕ್ಕೆ ಇನ್ನೇನ್ ಬೇಕಲ್ವಾ? ನೋಡಿ ನಮ್ಮ ಫ್ಯಾಂಟಾಸ್ಟಿಕ್ ಜೋಡಿಗಳ ಬಗ್ಗೆ ಹೇಗ್ ಬಂದಿದ್ದಾರೆ. ಈ ಕುಟುಂಬದ ಜೋಡಿಗಳು ನಮ್ಮ ವೇದಿಕೆಗೆ ಆಗಮಿಸಿದರೆ ಜೋಡಿ ನಂಬರ್ 1 ಗಣೇಶೋತ್ಸವಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲರೂ ಸೇರಿ ಒಟ್ಟಿಗೆ ಈ ಹಬ್ಬವನ್ನ ಆಚರಿಸೋಣ, ಒಟ್ಟಿಗೆ ಹೇಳೋಣ ಗಣಪತಿ ಬಪ್ಪ ಮಂಗಳ ಮೂರ್ತಿ. ಈಗ ನಾನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಅಣ್ತಮ್ಮ ಇದಾರಲ್ಲ ಶ್ರೀಕಂಠಿಯವರು, ಅವ್ರನ್ನ ಮಾತಾಡಿಸ್ತೀನಿ. ಗಣೇಶೋತ್ಸವಕ್ಕೆ ನಿಮ್ದೊಂದು ಪಂಚ್ ಇಲ್ಲ ಅಂತಂದ್ರೆ ಹೇಗೆ ಕಂಠಿಯವರೇ? ಬರ್ಲಿ ಒಂದು ಪಂಚ್. ಅಣ್ತಮ್ಮ, ಹಳ್ಳಿಯಲ್ಲಿ ಗಲ್ಲಿ ಗಲ್ಲಿಯಲ್ಲಿ ನಮ್ದೆಯ ಸೌಂಡು ಈ ಶ್ರೀಕಂಠೇಗೌಡನಯ್ಯ ಕರ್ನಾಟಕದ ಬ್ರ್ಯಾಂಡ್. ಈಗ ನೀನಾದ್ ರಮ್ಯಾ ಜೋಡಿ ತರ ಇನ್ನೊಂದು ಹೊಸ ಮದುವೆ ಜೋಡಿ ಕೂಡ ಇಲ್ಲದೆ, ಅವರೇ ನಮ್ಮ ಸತ್ಯ ಅಂಡ್ ಕಾರ್ತಿಕ್. ಸತ್ಯ ಅವರೇ, ಈ ಸಲ ಗಣೇಶ ಹಬ್ಬ ನಮ್ಮ ಜೋಡಿ ನಂಬರ್ 1 ದೇವಸ್ಥಾನದಲ್ಲಿ ನಡೀತದೆ. ಅಂಡ್ ನಿಮ್ಮ ಗಲ್ಲಿ ಗಣೇಶ ಕಾಯ್ತಾ ಇದ್ದಾರೆ, ನಿಮ್ಮ ಗಲ್ಲಿಗಳಲ್ಲಿ ನಿಮ್ಮ ದೋಸ್ತುಗಳೆಲ್ಲ ಕಾಯ್ತಾ ಇದ್ದಾರೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹಿಂದೆ ಗಣೇಶ ಹಬ್ಬ ಎಲ್ಲ ಗಲ್ಲಿಲ್ ಮಾಡ್ತಾ ಇದ್ದೆ. ಇವಾಗ ಇಲ್ಲಿ ಮಾಡೋದ್ರಿಂದ ಪ್ರತಿಯೊಂದು ಗಲ್ಲಿಗೂ ನಾನ್ ಮಾಡೋ ಗಣೇಶ ಹಬ್ಬ ಕಾಣತ್ತೆ. ಅದು ಬಿಟ್ರೆ ಅದೇ ಜೋಡಿ ನಂಬರ್ 1 ಅಲ್ಲಿ ಮಾಡ್ತಿರೋದೇನಂದ್ರೆ, ಇಷ್ಟು ವರ್ಷ ಗಾಡಿಗಳ ಜೊತೆ ಗಣೇಶ ಹಬ್ಬ ಮಾಡ್ತಿದ್ದೆ, ಈಗ ಜೋಡಿಗಳ ಜೊತೆ ಗಣೇಶ ಹಬ್ಬ ಮಾಡ್ತಿದ್ದೀನಿ. ಅದ್ ಬಿಟ್ರೆ ಒಂದು ಅದೇ ರಿಪೇರಿ ಆಗದಿರೋ ಒಂದು ಗಾಡಿ ಜೊತೆಗೆ ಇದೆ, ಅದೊಂದು ಬೇಜಾರಷ್ಟು. ಪುಷ್ಪ ಅವರೇ, ನಿಮ್ಮ ಒಟಾರ ಗಣೇಶ ಹಬ್ಬದ ಸೆಲೆಬ್ರೇಷನ್ಸ್ ಹೇಗಿರುತ್ತೆ? ಅದು ಒಟಾರದ ಗಣೇಶ ಒಟಾರದ ಹಬ್ಬ ಅಂತ ನಾವು ಹೇಳ್ಬೋದು. ಆದರೆ ಅದ್ಭುತವಾಗಿ ನಮ್ಮ ಖುಷಿಯಿಂದ ಮನ್ಸು ಬಿಚ್ಚಿ ಯಾವುದೇ ಒಂದು ಅಡೆತಡೆ ಇಲ್ಲದೆ ಅದ್ಭುತವಾಗಿ ವಿಘ್ನೇಶ್ವರನ ಹಬ್ಬ ಮಾಡ್ತೀವಿ ಪ್ರತಿ ಸರಿನೂ. ಈ ಗಣಪತಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ದುಂಡಿರಾಜ್ ಅವರು ಹೇಳಿದಂಥ ಒಂದು ಹನಿಗವನ ನೆನಪಾಗ್ತಾ ಇದೆ, ಹೇಳ್ಬಿಡ್ತೀನಿ. ಮನಸ್ಸಿಗೆ ಬಂದಂತೆ ಮೋಜು ಮಾಡಲು ಮನೆಯಲ್ಲಿ ಇರಬಾರದು ವಿಘ್ನ, ಮನಸ್ಸಿಗೆ ಬಂದಂತೆ ಮೋಜು ಮಾಡಲು ಮನೆಯಲ್ಲಿ ಇರಬಾರದು ವಿಘ್ನ, ಆದ್ದರಿಂದಲೇ ಜಾಣ ಗಣಪತಿ ಆಗಲಿಲ್ಲ ಲಗ್ನ. ನೀವೆಲ್ಲರೂ ಇಲ್ಲಿಗೆ ಬಂದು ನಮ್ಮ ಗಣೇಶೋತ್ಸವಕ್ಕೆ ಅದ್ದೂರಿಯಾದಂತ ಕಳೆಯನ್ನ ತುಂಬಿದ್ದೀರಾ. ಮಾತಾಡೋದಕ್ಕೆ ತುಂಬಾ ವಿಷಯಗಳಿದೆ. ಇವತ್ತಿನ ಹಬ್ಬದ ಸಂಭ್ರಮಕ್ಕೆ ರಿಯಲ್ ಜೋಡಿಗಳ ಜೊತೆ ರೀಲ್ ಜೋಡಿಗಳಾಗಿ ಸಾಥ್ ಕೊಡೋದಕ್ಕೆ ಇವರೆಲ್ಲರೂ ಇಲ್ಲಿಗೆ ಬಂದಿದ್ದಾರೆ. ಏನು ವಿಘ್ನ ಆಗದೆ ಇರ್ಲಿ ಅಂತ ಗಣೇಶನಿಗೆ ಕೈ ಮುಗಿದು ಕಾಯಿ ಹೊಡೆದು ಪೂಜೆಯನ್ನ ಮಾಡಿ ಹಬ್ಬವನ್ನ ಶುರು ಮಾಡೋಣ. ಸೊ ನಮ್ಮ ಬೀಗರು ಹಾಗೂ ನಮ್ಮ ಜೋಡಿಗಳು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಗಣೇಶನ ಪೂಜೆಯಿಂದ ನಾವು ಈ ಕಾರ್ಯಕ್ರಮವನ್ನ ಶುರು ಮಾಡೋಣ. ಬನ್ನಿ. ಗಣಪತಿಯೇ ಬುದ್ಧಿದಾತನೇ ಸಿದ್ಧಿನಾಥನೇ ಸಲಹು ಗಣೇಶನೇ ವಿದ್ಯಾಧಿಪನೇ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಶುರುವಾಗ್ಲಿ ಗಣೇಶೋತ್ಸವದ ಭರ್ಜರಿ ಡಾನ್ಸ್.
ಗಣೇಶೋತ್ಸವ ಅಂತಂದ್ರೆ ಇಡೀ ವೇದಿಕೆ ಗಣೇಶಮಯ ಆಗೋಯ್ತು. ಜೋಡಿಗಳೇ, ನಿಮ್ಮ ಆಸನದಲ್ಲಿ ಹೋಗಿ ನೀವು ಕೂತ್ಕೊಳ್ಳಿ. ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಡೀ ಕರ್ನಾಟಕ ರೀಲ್ ಮತ್ತು ರಿಯಲ್ ಜೋಡಿಗಳ ಸಂಭ್ರಮವನ್ನು ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಈ ಸಂಭ್ರಮವನ್ನ ನಾವು 2 ಟೀಮ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಗಣೇಶೋತ್ಸವದ ಮೊದಲನೇ ಹೆಜ್ಜೆ ರಿಯಲ್ ಜೋಡಿ ಅಂಡ್ ರೀಲ್ ಜೋಡಿಗಳನ್ನ 2 ಟೀಮ್ಗಳನ್ನಾಗಿ ಮಾಡಿದೀವಿ. ನನ್ನ ಬಲಭಾಗದಲ್ಲಿರೋ ಟೀಮ್ ಅಲ್ಲಿದ್ದಾರೆ ನೇಹಾ ಅಂಡ್ ಪ್ರಣವ್, ಮಿತ್ರಾ ಸರ್ ಅಂಡ್ ಗೀತಾ ಮೇಡಮ್, ನೀನಾದ ಅಂಡ್ ರಮ್ಯಾ, ಪಾರು ಧಾರಾವಾಹಿಯ ದಾಮಿನಿ ಅಂಡ್ ಮೋಹನ್ ಸರ್, ಕಂಬದ ರಂಗಯ್ಯನವರು ಅಂಡ್ ಲೀಲಾವತಿ ಅವರು, ಅಂಡ್ ಸತ್ಯ ಧಾರಾವಾಹಿಯ ಕೀರ್ತನ ಅಂಡ್ ಸುಹಾಸ್, ಭವಾನಿ ಸಿಂಗ್ ಅಂಡ್ ಪಂಕಜ, ಹಾಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಕಂಠಿ ಅಂಡ್ ಸ್ನೇಹ ಕೂಡ ಇದೇ ಟೀಮ್ ನಲ್ಲೇ ಇದ್ದಾರೆ. ಅಂಡ್ ನನ್ನ ಎಡಭಾಗದಲ್ಲಿ ಕೀರ್ತಿ ಅಂಡ್ ಅರ್ಪಿತಾ, ಜೆಜಿ ಅಂಡ್ ದಿವ್ಯಾ, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಮುರಳಿ ಸರ್ ಅಂಡ್ ಸಹನಾ ಅವರು, ಗಟ್ಟಿಮೇಳದ ಪರಿಮಳ ಹಾಗೂ ಮಂಜು ಅವರು, ಜೊತೆಯಲ್ಲಿ ಪುಷ್ಪ ಅಂಡ್ ಸುಬ್ಬು ಸರ್, ನಮ್ಮ ಅಭಿಜಿತ್ ಸರ್ ಅಂಡ್ ರೋಹಿಣಿ ಮೇಡಮ್, ಹಾಗೇನೆ ಸತ್ಯ ಅಂಡ್ ಕಾರ್ತಿಕ್, ನಮ್ಮ ಸಂತು ಅಂಡ್ ಮಾನಸ. 2 ಟೀಮ್ಗಳು ಆಲ್ರೆಡಿ ಬಂದು ಕೂತ್ಕೊಂಡಿದ್ದಾರೆ. ಬಟ್ ಟೀಮ್ ಅಂದ ತಕ್ಷಣ ಒಂದು ಹೆಸರು ಬೇಕಲ್ವಾ? ಅದಕ್ಕೆ ಒಂದು ಸುಂದರವಾದ ನಾಮಕರಣನೂ ಆಗಬೇಕು. ನನ್ನ ಬಲಭಾಗದಲ್ಲಿರುವ ಟೀಮ್ಗೆ ಕೇಳ್ತೀನಿ, ಕಂಠಿಯವರೇ, ನಿಮ್ಮ ಟೀಮ್ಗೆ ಯಾವ ಹೆಸರನ್ನ ಇಡ್ತಾ ಇದ್ದೀರಾ ನೀವು? ವಿನಾಯಕ ಗೆಳೆಯರ ಬಳಗ. ಕೀರ್ತಿ ಅವರೇ, ನಿಮ್ಮ ತಂಡಕ್ಕೆ ಯಾವ ಹೆಸರನ್ನ ಕೊಡ್ತಾ ಇದ್ದೀರಾ? ಬರೀ ಗೆಳೆಯರಿದ್ರೆ ಹೆಂಗೆ, ಫ್ಯಾಮಿಲಿನೂ ಇರಬೇಕು. ನಮ್ದು ಗಜಾನನ ಬಂಧು ಬಳಗ. ಒಂದು ಕಡೆ ವಿನಾಯಕ ಗೆಳೆಯರ ಬಳಗ, ಇನ್ನೊಂದು ಕಡೆ ಗಜಾನನ ಬಂಧು ಬಳಗ. ಈಗ ಇದೇ ಜೋಶಲ್ಲಿ ಒಂದು ಪಂಚ್ ಬ್ಯಾಟಲ್ ಆದ್ರೆ ಹೇಗಿರುತ್ತಲ್ವಾ? ಮಿತ್ರ ಸರ್, ನಿಮ್ಮಿಂದನೇ ಶುರುವಾಗ್ಲಿ ಸರ್. ಶ್ವೇತಾ ಮೇಡಮ್ ಸರ್. ಶ್ವೇತಾ ಮೇಡಮ್ ಸರ್. ಶ್ವೇತಾ ಮೇಡಮ್ ಸರ್. ನಮ್ಮ ಜೊತೆ ಇದ್ದಾರೆ ಗೀತಾ. ನಮಗೆ ಗೆಲುವು ಖಚಿತ. ಗಜಾನನ ಬಂಧು ಬಳಗದಲ್ಲಿ ಸತ್ಯ ಅವರೇ, ನಿಮ್ ಪಂಚೇನು? ನಾನ್ ಬರೋವರೆಗೂ ಮಾತ್ರ ನಿಮ್ ಹವ, ನಾನ್ ಬಂದ್ಮೇಲೆ ನಮ್ದೇ ಹವ. ವಿನಾಯಕ ಗೆಳೆಯರ ಬಳಗದಲ್ಲಿ ಯಾರು ಪಂಚ್ ಕೊಡ್ತೀರಾ? ರಂಗಯ್ಯ ಅವರೇ. ನನ್ನೆಂಡ್ರು ಲೀಲಾ. ನನ್ನೆಂಡ್ರು ಲೀಲಾ, ಬಿಚ್ಚಬೇಡಿ ನಿಮ್ ಬಾಲ. ಹಲೋ, ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡ್ರಾ? ಅಲ್ಲ, ಫೈರ್ ಫೈರ್. ಹಲೋ, ನೀವು ಫೈರ್ ಆದ್ರೆ ನಾವು ನಿಮ್ಮನ್ನ ಆರಿಸೋ ವಾಟರ್. ವಿನಾಯಕ ಗೆಳೆಯರ ಬಳಗ ಬಗ್ಗದೇ ಇಲ್ಲ. ಬೇಡ, ನಮ್ ಟೀಮ್ ಅಲ್ಲಿ ಇರ್ತಾರೆ ಪರಿಮಳ, ಅವ್ರು ಮಾಡ್ತಾ ಇರೋ ಸೀರಿಯಲ್ ಗಟ್ಟಿ ಮೇಳ. ನಿನ್ ಮಕ್ಕ ಇದೊಂದು ಪಂಚ ಅಲ್ಲ, ಮ್ಯೂಸಿಕ್ ಯಾಕೆ ಹಾಕ್ಲಿಲ್ಲ? ಈ ತುಕಾಲಿ ಪಂಚಿಗೆ ಯಾರಾದ್ರೂ ಹಾಕ್ತಾರ ಮ್ಯೂಸಿಕ್? ಅವನು ನೀಲ, ನನ್ನ ಹೆಂಡತಿ ಜಾಲ ಜಾಲ ಅಂದ್ರು ಹಾಕ್ಬೋದು. ನಾನು ಪರಿಮಳ ಅವ್ರು ಮಾಡ್ತಾ ಇರೋ ಸೀರಿಯಲ್ ಗಟ್ಟಿ ಮೇಳ ಅಂದ್ರೆ ಹಾಕಂಗಿಲ್ವಾ? ಬಿಡಿ, ನನ್ನ ಹೆಂಡತಿ ಬಗ್ಗೆನೇ ಹೇಳ್ತೀನಿ, ಹಾಕಿ ಒಂದ್ ಮ್ಯೂಸಿಕ್. ಹೇಳಿ ಫಸ್ಟ್. ಇವಳು ನನ್ನ ಹೆಂಡತಿ ಮಾನಸ, ಇವಳು ಮಂಚು, ಮಾನಸ ಸರೋವರ. ಹಾಕಿ. ನಾನೇ ಹೇಳ್ಕೊಡ್ತೀನಿ, ಹೇಳೋ. ಹೇಳೋಣ. ನನ್ನ ಹೆಂಡತಿ ಹೆಸರು ಮಾನಸ, ಬೇಡ ನಮ್ ಸವಾಸ. ನನ್ನ ಹೆಂಡತಿ ಹೆಸರು ಮಾನಸ, ಬೇಡ ನಿಮ್ ಸವಾಸ. ನನ್ನ ಹೆಂಡತಿ ಹೆಸರು ಮಾನಸ, ಮಾಡಬೇಡಿ ನಮ್ ಸಾವಾಸ. ಯಾವತ್ತು ಆಕ್ಟಿಂಗ್ ಕಲಿಯೋದು. ಥ್ಯಾಂಕ್ ಯು ಮೇಡಮ್, ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ರಿ. ಹಾಕ್ರಿ ಅವ್ರಿಗೊಂದು ಮ್ಯೂಸಿಕ್. ತಡ್ರಿ. ನನ್ನ ಹೆಂಡತಿ ಹೆಸರು ಮಾನಸ, ಮಾಡಬೇಡಿ ನಮ್ ಸವಾಸ. ಅಪ್ಪ ಸಾಕಪ್ಪ ನಿಮ್ಮ ಸಹವಾಸ. ಈಗ ಹಾಕ್ರಿ ಮ್ಯೂಸಿಕ್. ಓಕೆ,
ಇವತ್ತಿನ ಸಮರ ಹೇಗಿರುತ್ತೆ ಅಂತ ಇವತ್ತಿನ ಪಂಚ್ ಬ್ಯಾಟಲ್ ಅಲ್ಲಿ ಇವರೆಲ್ಲ ತೋರಿಸ್ಕೊಟ್ಟಿದ್ದಾರೆ. ವಿಘ್ನ ವಿನಾಶಕನಿಗೆ ಜೈ ಹೇಳಿ ಸಂಭ್ರಮವನ್ನ ಶುರು ಮಾಡೋಣ. ಇವತ್ತು ನಡೀತಾ ಇರೋ ಆಟಗಳೆಲ್ಲ ವಿನಾಯಕನ ಆರಾಧನೆಗಾಗಿ. ಬನ್ನಿ ಶುರು ಮಾಡೋಣ. ನಮ್ಮೆಲ್ಲ ಜೋಡಿಗಳು 2 ತಂಡಗಳಾಗಿ ನಿಮ್ಗೆ ಅದ್ಧೂರಿ ಮನೋರಂಜನೆಯನ್ನು ಕೊಡ್ತಾ ಇದ್ದಾರೆ. ಈಗ ಗಣೇಶನ ಹಬ್ಬ ಅಂತಂದ್ರೆ ಪಟ್ ಅಂತ ನೆನಪಾಗೋದು ವಿಘ್ನೇಶ್ವರನಿಗೆ ಪ್ರಿಯವಾದಂತ ಮೋದಕ ಮತ್ತು ಹುಸ್ಲಿ. ಮೋದಕ ಹುಸ್ಲಿ ಇಲ್ಲಿದೆ. ಅಸಲಿಗೆ ಈ ಹಬ್ಬಕ್ಕೆ ತಿಂದಷ್ಟು ತಿಂತಾನೇ ಇರ್ಬೇಕು ಅಂತ ಅನ್ಸುತ್ತೆ. ಆಹಾ, ನಾವಂತೂ ಗಲ್ಲಿ ಗಣೇಶನ ಹತ್ರ ಕ್ಯೂನಲ್ಲಿ ನಿಂತ್ಕೊಂಡು ಹುಸ್ಲಿ ಇಸ್ಕೊಳ್ತಾ ಇದ್ವಿ ಅಲ್ವಾ? ಈಗ ಮೊದಲೇ ಸವಾಲಿದೆ, ತಿನ್ನುವಂತ ಸವಾಲು. ಶುರು ಮಾಡೋಣ. ಸೊ ಈ ಒಂದು ಚಾಲೆಂಜ್ಗೆ ಬರ್ತಾ ಇದ್ದಾರೆ ವಿನಾಯಕ ಗೆಳೆಯರ ಬಳಗದಿಂದ ನೀನಾದ ಅಂಡ್ ರಮ್ಯಾ, ಪಾರು ಧಾರಾವಾಹಿಯ ದಾಮಿನಿ ಅವರು ಅಂಡ್ ಮೋಹನ್ ಸರ್, ಹಾಗೆ ಗಜಾನನ ಬಂಧು ಬಳಗದಿಂದ ಬರ್ತಾ ಇದ್ದಾರೆ ಕಿರಿಕೀರ್ತಿ ಅಂಡ್ ಅರ್ಪಿತಾ, ಅಂಡ್ ಜೊತೆಯಲ್ಲಿ ಫೈರ್ ಪುಷ್ಪ ಅವರು ಹಾಗೂ ಸುಬ್ಬು ಸರ್. ಅಬ್ಬಾ, ಈ ಸೆಟಪ್ ನ ನೋಡ್ತಾ ಇದ್ರೇನೆ ನನಗೆ ಆಕ್ಚುಲಿ ಬಾಯಲ್ಲಿ ನೀರು ಬರ್ತಾ ಇದೆ. ಎಷ್ಟವಾದಂತ ಮೋದಕ ಹೊಸ್ಲಿ ಇಲ್ಲೇ ಇಟ್ಟಿದ್ದಾರೆ. 4 ಜೋಡಿಗಳಿಗೆ ಸೆಪರೇಟ್ ಟೇಬಲ್ ಇದೆ. ಈಗ ನಿಮ್ಮ ಮುಂದೆ ಮೋದಕ ಇದೆ, ದೊನ್ನೆ ತುಂಬಾ ಹುಸ್ಲಿ ಇದೆ. ಆಟ ಏನಪ್ಪಾ ಅಂತಂದ್ರೆ ನಿಮ್ಮ ಮುಂದೆ ಇರೋದನ್ನೆಲ್ಲ ನೀವು ತಿಂದು ಮುಗಿಸ್ಬೇಕು. ಯಾವ ಟೀಮ್ ಬೇಗ ತಿಂದು ಮುಗಿಸ್ತೀರೋ ಆ ಟೀಮ್ ವಿನ್ನಿಂಗ್ ಟೀಮ್ ಆಗ್ತಾರೆ. ನೀನಾದ್ ಒಂದು ಸಲಕ್ಕೆ ನೀವು ಎಷ್ಟು ದೊನ್ನೆಯಲ್ಲಿರುವಂತ ಹುಸ್ಲಿ ತಿನ್ಬೋದು? ಒಂದು ಕಾಲದಲ್ಲಿ ನಾನು ಇಷ್ಟು 2 ಎಲೆ ಖಾಲಿ ಮಾಡ್ತಾ ಇದ್ದೆ, ಆದ್ರೆ ಇವಾಗ ತಿನ್ಸಿದ್ರೆ ಮಾತ್ರ ತಿನ್ನೋದು. ಬರೀ ತಿನ್ಸಿದ್ರೆ ಮಾತ್ರ ತಿನ್ನೋದು. ಮದ್ವೆ ಆದ್ಮೇಲೆ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಅಪ್ಪ. ಆದ್ರೂ ನನಗೊಂದು ಮಾತು ಹೇಳ್ಬೇಕು. ಹೇಳಿ. ನೀವು ನನಗೆ ಮಾಡ್ತಾರೋ ಅನ್ಯಾಯ ಅಲ್ವಾ ಇದು? ಏನ್ ಮಾಡ್ತಾ ಇದೀನಿ ನಾನು? ಲಾಸ್ಟ್ ಎಪಿಸೋಡ್ ಹೇಳಿದೀನಿ ನಾನು, ಇಲ್ಲ ನಾನು ಇನ್ಮೇಲೆ ಸ್ಟ್ರಿಕ್ಟ್ ಆಗಿರ್ತೀನಿ, ಡಯಟ್ ಮಾಡ್ತೀನಿ, ಒಂದ್ ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡ್ತೀನಿ ಅಂತ. ಈ ಸತಿ ಕರ್ಸ್ಬಿಟ್ಟು ಇಷ್ಟೊಂದು ತಿನ್ಸ್ಬಿಟ್ರೆ ಹೆಂಗೆ ನನ್ ಗತಿ? ಆಕ್ಚುಲಿ ಊಟಕ್ಕೂ ಮೊದಲು ಕೊಡ್ತಾ ಇರೋಂತ ಊಟ ಹಾಕಲ್ಲ ನಂಗೆ. ಇಲ್ಲ, ಅಲ್ಲಿ ನೋಡಿ ನೋಡಿ, ಅಲ್ಲ ಅವ್ರ ಪರ್ಸನಾಲಿಟಿ ನೋಡಿದ್ರೆ ಅವ್ರ ಸಾಕಾದಾಗ ಬಾರಿಸ್ತಾರೆ ಅಂತ ಅನ್ಸುತ್ತೆ. ಆದ್ರೂ ನೋಡಿ ರೆಡಿಯಾಗಿ ನಿಂತಿದ್ದಾರೆ. ಕೀರ್ತಿ ಅವರೇ, ನೀವು ಈ ಚಾಲೆಂಜ್ ಮುಗಿಸೋ ಅಷ್ಟರಲ್ಲಿ ಚೆನ್ನಾಗಿ ತಿಂದು ಅಲ್ಲ, ಈಗ ನನಗೆ ಒಂದೇ ಒಂದು ಡೌಟು, ಮುಗಿಸ್ಲೇಬೇಕಾ ಅಥವಾ ಇಬ್ಬರಲ್ಲಿ ಯಾರು ಜಾಸ್ತಿ ತಿಂದ್ರು ಅಂತ ಲೆಕ್ಕನ? ಮುಗಿಸ್ಲೇಬೇಕಪ್ಪ. ನೀವು ಇಬ್ಬರಲ್ಲಿ ಯಾರು ಜಾಸ್ತಿ ತಿನ್ನೋದು ಅಂತಂದ್ರೆ ಅವ್ರು ಎಷ್ಟು ತಿಂತಾರೆ ಅದನ್ನ ನೋಡ್ಬಿಟ್ಟು ಹಿಂಗ್ ಮಾಡ್ತೀರಾ. ಈ ಟೇಬಲ್ ಅಲ್ಲಿ ಎಲೆಗಳ ಮೇಲೆ ಏನು ಕಾಣಿಸ್ಬಾರ್ದು ಅಷ್ಟೇ. ನೀವ್ ಹಿಂಗ್ ಹೇಳ್ತಿದ್ದೀರಾ ನೋಡಿ, ಪುಷ್ಪ ಅವರು ಫುಲ್ ಜೋಶ್ ಅಲ್ಲಿ ರೆಡಿಯಾಗಿ ನಿಂತಿದ್ದಾರೆ. ಜೋಶ್ ಅಲ್ಲ, ಆಕ್ಚುಲಿ ನನ್ ಬಾಯ್ಲಿದ್ದ ಮಾತು ಅವ್ರು ಕೇಳಿದ್ರು, ನನ್ಗೆ ಆಗ್ಲೇ ಭಯ ಆಗೋಯ್ತು. ಯಾಕೆ ಹೇಳಿದ್ರಲ್ಲ ಫುಲ್ ಮುಗಿಸ್ಲೇಬೇಕು, ಅಲ್ಲಿ ತನಕ ತಿಂತಾನೆ. ವಾಟ್ ಹ್ಯಾಪನ್ ಪುಷ್ಪ ಅವರೇ? ಯು ಡೋಂಟ್ ಲೈಕ್ ದಿಸ್ ಮೋದಕ ಅಂಡ್ ಹುಸ್ಲಿ? ಐ ಲೈಕ್ ಬಟ್ ನಾಟ್ ಫೇವರೇಟ್ ದಿಸ್ ಮೋದಕ. ಐ have my favorite usli. Okay. After doing looking nice, doing nice. Tasting nice also. That is tasting nice also. Yeah. So I think you both can bifurcate this. I mean, you can have he can have modaka and slow talk. Slowly talk. Please. ಸೊ ಮೋಹನ್ ಸರ್, ನೀವ್ ಹೇಳಿ, ನೀವ್ ಎಷ್ಟು ಖಾಲಿ ಮಾಡ್ಬೋದು ಅಂತಿದ್ದೀರಾ ಈಗ? ನಂಗೆ ತುಂಬಾ ಇಷ್ಟವಾದ ತಿಂಡಿ ಅಂತ ಹೇಳಿದ್ರೆ ಹುಸ್ಲಿ. ನಾನು ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಮೆತ್ತಗೆ ತುಂಬಾ ಚೆನ್ನಾಗಿ ಮಾಡಿ ತುಂಬಾ ತಿಂತೀನಿ. ನನಗೆ ಮೊದಲೇ ಹೇಳಿದ್ರೆ ನಾನು ಹಲ್ ಸೆಟ್ ಹಾಕೊಂಡ್ಬಂದ್ಬಿಡ್ತೀನಿ. ಸೊ ಅಂದ್ರೆ ನೀವೀಗ ರೆಡಿ ಇಲ್ವಾ ಸರ್? ಎಲ್ಲ ಏನ್ ಸರ್ ನೀವು ಒಂದು ತಿನ್ನೋದಕ್ಕೆ ಹಿಂಗ್ ಹೇಳ್ತಿದ್ದೀರಾ? ಎಲ್ಲ ಜೋಶಲ್ಲಿ ರೆಡಿ ಆಗಿ ಹೇಳ್ತೀನಿ. ಕಮಾನ್, ಒಬ್ರೇ ಜೋಶಲ್ಲಿ ಇರೋದು. ಈ ಚಾಲೆಂಜ್ ನ ಹೆಸರು ಗುಳುಂ ಗುಳುಂ ಮೋದಕ ಹುಸ್ಲಿ ತಿಂದವರೇ ವಿನಾಯಕ. ಇದಕ್ಕೆ ನಿಮ್ಗಿರುವಂತ ಟೈಮ್ ಕೇವಲ 5 ನಿಮಿಷಗಳು ಮಾತ್ರ. ನಿಮ್ಮ ಅಸಲಿ ಟೈಮ್ ಈಗ ಶುರು. ಅದು ಹಾಫ್ ಬಾಯ್ಲ್ಡ್ ಅಂತ ಹೇಳ್ತೀವಿ ನಾವು. ಹಾಫ್ ಬಾಯ್ಲ್ಡ್ ಹುಸ್ಲಿ. ಓಕೆ, ಕೀರ್ತಿ ಸೂಪರ್ ಆಗಿ ಎಂಜಾಯ್ ಮಾಡ್ತಿದ್ದೀರಾ? ಏನ್ ಎಲ್ಲ ಒಂದೇ ಬಟ್ಲಲ್ಲಿ ಹಾಕೊಂಡು ತಿನ್ನೋದಾ? 2 ಖಾಲಿ ಆಯ್ತು. ಗುಡ್ ಗೋಯಿಂಗ್, ಖಂಡಿತ ನಮ್ದೇ ಗೆಲುವು ಅಲ್ಲಿ ಆಗಲ್ಲ. ವೆರಿ ಗುಡ್, ವೆರಿ ಗುಡ್. ಬರ್ಲಿ ಕಮಾನ್ ಚಿಯರ್ಸ್. ಬೇಗ
ಟೀಮ್ ನೋಡಿ ಎಷ್ಟು ಚೆನ್ನಾಗಿ ಚೇರ್ ಅಪ್ ಮಾಡ್ತಾ ಇದ್ದಾರೆ. ವೆರಿ ಗುಡ್, ವೆರಿ ಗುಡ್. ಬೇಕಾದ್ರೆ ವೆರಿ ಗುಡ್. ನೀನಾಥ್, ಕಮ್ ಆನ್, ಯು ಕ್ಯಾನ್ ಡೂ ಇಟ್. 5 ನಿಮಿಷಗಳಲ್ಲಿ 1 ನಿಮಿಷ ಮುಗಿದಿದೆ. 2 ಕಪ್ ಖಾಲಿ ಆಗಿದೆ. ವೆರಿ ಗುಡ್. ಕೀರ್ತಿ ಬ್ರೋ, ಏನ್ ನೆನೆಸ್ಬಿಟ್ಟು ತಿಂತಾ ಇದ್ದೀರಾ? ಕಮಾನ್ ಕೀರ್ತಿ ಬ್ರೋ, ಯು ಆರ್ ಡೂಯಿಂಗ್ ಗುಡ್, ಯು ಆರ್ ಡೂಯಿಂಗ್ ಗುಡ್. ಕೀರ್ತಿ ಬ್ರೋ, ಕಮಾನ್ ಕೀರ್ತಿ ಬ್ರೋ. ವೆರಿ ಗುಡ್, ವೆರಿ ಗುಡ್. ಕಮಾನ್ ಕೀರ್ತಿ ಬ್ರೋ. ಮೋದಕ ಗಟ್ಟಿ ಇದೆ ಅಂತ ಕಿರಿಕೀರ್ತಿ ನೆನೆಸ್ಬಿಟ್ಟು ತಿಂತಾ ಇದ್ದಾರೆ. ಕೀರ್ತಿದ್ ಯಾವಾಗ್ಲೂ ನೀನಾಥ್, ಕಮಾನ್ ಕೀರ್ತಿ ಬ್ರೋ, ಯು ಆರ್ ಡೂಯಿಂಗ್ ಗುಡ್. ತಗೊಳ್ಳಿ. ಒಂದ್ ಮೋದಕ ತಕೊಳ್ಳಿ ನೀವು ಇಲ್ಲಿಂದ. ಹೆಲ್ಪ್ ಮಾಡ್ತಾ ಇದ್ದಾರೆ. ಹೌದು, ಈ ಕಡೆ ಒಂದು ತಗೊಳ್ಳಿ. ಎಲ್ಲಿ ತಿಂದ್ರು ಖಾಲಿ ಆಗಲ್ಲ, ಕುಂತ್ಕೊಳಕಂಬ. ಸುಮ್ಮನೆ ಯಾಕೆ ಮಧ್ಯದಲ್ಲಿ ಮಾತಾಡ್ತೀಯ? ನನ್ನ ಮಗನ ಮೈಕ್ ಆಫ್ ಮಾಡ್ರಪ್ಪ ದಯವಿಟ್ಟು. ಇಲ್ಲಿವರೆಗೂ ನಮ್ದೇ ಗೆಲುವು ನಮ್ದೇ. ಮೋಸ ಅಲ್ಲಿ ಮೋಸ. ಅವರು ಸೋಲಪ್ ಅಲ್ಲಿ ಕೀರ್ತಿ ಸೋಲಪ್ಕೊಂಡ್ಬಿಟ್ರು. ಸಗಣಿ ಅಲ್ಲಿ ಸರಿಯಾಗಿ ತಟ್ಟಿಲ್ಲ ಅಂತ ಇಲ್ಲಿ ಸಗಣಿ ಹಾಕ್ಸೋ ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ. ಒಂದ್ ನಿಮಿಷ ಮೇಡಮ್ ದಯವಿಟ್ಟು ನಮ್ಮ ಕಂಟೆಸ್ಟೆಂಟ್ ಕೈ ಮಾಡ್ಕೊಳ್ಳಿ. ಒಂದ್ ನಿಮಿಷ ಸರಿಯಾಗಿ ನೋಡಿ ಈ ವ್ಯಕ್ತಿಯನ್ನ. ಅಲ್ಲ, ಬಾಳೆಯಲ್ಲಿ ಎಷ್ಟು ಮೋದಕ ಇತ್ತು, ಇದ್ದಕ್ಕಿದಾಗ ಹೇಗೆ ಮಾಯ ಆಯ್ತು ಅನ್ನೋದು. ಒಂದ್ ನಿಮಿಷ, ನಮ್ಗೆ ಅನುಮಾನ ಬಂದಿದೆ. ಒಂದ್ ನಿಮಿಷ. ಸೋಲಪ್ಕೊಂಡ್ರು ಕೀರ್ತಿಯವರು. ಶ್ವೇತಾ ಅವ್ರೆ, ನಾನು ಕಂಟಿ ಕಾಸ್ಟ್ಯೂಮರ್ ಹತ್ರ ಏನೋ ಮಾತಾಡ್ತಿದ್ದೀನಿ, ನಾನು ನೋಡಿದೆ. ನನಗೆ ಯಾಕೋ ಆ ಟೀಮ್ ಮಾಡಿರೋ ಪಿತೂರಿ ಅಂತ ಅನಿಸ್ತಾ ಇದೆ. ಅಲ್ಲಿ ಆಲ್ರೆಡಿ ಬ್ರೋ, ಇಲ್ಲಿ ನೋಡಿ ಅತಿ ಬುದ್ಧಿವಂತಿಕೆ ನಮ್ಮವ್ರದ್ದು. ಖಾಲಿ ಆಗ್ಬೇಕು ಅಂತ ಹೇಳಿದ್ವಿ, ಚೆನ್ನಾಗಿ ಖಾಲಿ ಮಾಡಿದ್ದೀರಾ. ಶ್ವೇತಾ ಅವರೇ, ಖಾಲಿ ಮಾಡ್ಬೇಕು ಅಂದ್ರೆ ತಿಂದೇ ಖಾಲಿ ಮಾಡ್ಬೇಕು ಅಂದಿರೋದು. ನಡೀರಿ, ನೀವು ಸಮಯ ವೇಸ್ಟ್ ಮಾಡ್ತಾ ಇದ್ದೀರಾ. ವಿನಾಯಕ ಬಳಗ ಗೆದ್ದ ಹಾಗೆ. ನೋಡಿ, 3 ನಿಮಿಷಗಳು ಆಗಿದೆ. ಸೂಪರ್ ಈ ಟೀಮ್ ಇಂದ ನಿಜವಾಗ್ಲೂ ದಾಮಿನಿ ಮೇಡಮ್ ಅವರು, ಮೋಹನ್ ಸರ್ ಅವರು ಅದ್ಭುತವಾಗಿ ತಿಂದು ಮುಗಿಸ್ತಾ ಇದ್ದಾರೆ. ಕರೆಕ್ಟ್ ಆಗಿ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ವೆರಿ ಗುಡ್. ನೋಡಿ, ತಿಂದೋರ್ ಪಪ್ಪ. ಸುಬ್ಬು ಸರ್ ಅಷ್ಟೇ, ಅವ್ರು ಏನು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಚೆನ್ನಾಗಿ ತಿಂದು ಖಾಲಿ ಮಾಡ್ತಾ ಇದ್ದಾರೆ. ಸರ್, ಇನ್ನು ಏನಾದ್ರು ಬೇಕಾ ಸರ್? ಇದು ಮುಗಿಸ್ತೀರಾ? ನೀವು ತಿಂತಾ ಇದ್ದೀರಾ? ಕರೆಕ್ಟು. ಕೀರ್ತಿ ಮನೆಗೆಲ್ಲ ತಗೊಂಡೋಗಿಲ್ಲಪ್ಪ, ಇಲ್ಲಿ ತಿನ್ನೋದಷ್ಟೇ, ಪಾರ್ಸಲ್ ಇಲ್ಲ. ಕೀರ್ತಿ ಅವರು ಮೋದಕನ ಬಚ್ಚಿಡ್ತಾ ಇದ್ದಾರೆ. ಕೀರ್ತಿ ಅವರೇ, ಏನ್ ಮಾಡ್ತಾ ಇದ್ದೀರಾ? ಸಾಕು, ಮುಗಿತ್ ನಂದು. 5 ನಿಮಿಷ ಆಯ್ತಾ ನೋಡಿ. ಅವರು ದೊನ್ನೆಯನ್ನು ಮುಗಿಸ್ತಾ ಇದ್ದಾರೆ. ಒಂದನ್ನ ಎಲ್ಲದನ್ನು ಒಂದಕ್ಕೆ ಹಾಕ್ಬಿಟ್ಟು ಎಲ್ಲಾ ದೊನ್ನೆಗಳನ್ನ ಖಾಲಿ ಮಾಡ್ತಾ ಇದ್ದಾರೆ. ಮೋದಕವನ್ನ ದೊನ್ನೆಯಲ್ಲಿ ಮುಚ್ಚಿಡ್ತಾ ಇದ್ದಾರೆ. ನಮ್ಮ ಅತಿ ಜೋಬಲ್ಲಿ ಇಟ್ಕೊಳಂಗಿಲ್ಲ, ಅಲ್ಲೂ ಮುಚ್ಚಂಗಿಲ್ಲ ಅಂದ್ರೆ ನಾವು ಗೆದ್ವಪ್ಪ. ಪಾಪ ಅಣ್ಣ ಹೇಳಿ, ನೀವು ಗೆದ್ರು ತಿಂದು ಜಾಸ್ತಿ ಖಾಲಿ ಮಾಡಿರೋದು ನಾವೇ. ಹೆಂಗೆ? ಬೇಕಾದ್ರೆ ಉಸ್ಲಿ ಕಾಳು ಲೆಕ್ಕ ಹಾಕಿ ನೋಡೋಣ. ಉಸ್ಲಿ ಕಾಳು? ಇನ್ನು 2 ನಿಮಿಷಗಳು ಮಾತ್ರ ಬಾಕಿ ಇದೆ. ಇನ್ನು ಕೈಯ ಬಾಯ ಬಾಯ. ಹಲೋ, ಸೋತ್ರು ಬಿಡಿ. ಈ ಸಲ ಕಪ್ಪು ನಮ್ದು, ಚಿಪ್ಪು ನಿಮ್ದು. ಅವಳು ಹೆಂಗ್ ನೋಡ್ತಾವಳೆ ಅಂತಂದ್ರೆ ಹೊಟ್ಟೆ ಗಿಟ್ಟೆ ನಾವು ಬಂದು ಸತ್ತೋಗ್ಬಿಡ್ಬೇಕು, ಹಂಗ್ ನೋಡ್ತಾ ಇದ್ದಾರೆ. ಏನು ಹಂಚಿ ಬಾಳ್ತಾ ಇದ್ದಾರೆ ನಮ್ಮ ಕೀರ್ತಿ ಅವರು. ವೆರಿ ಗುಡ್ ಕೀರ್ತಿ ಅವರೇ. ಈಗ ಸಂತು ಅವರು ಹೆಲ್ಪ್ ಲೈನ್ ಅಂತ ಕೇಳಿದ್ರು. ನಿಮ್ಮ ಟೀಮ್ಗೆ ಬಂದು ನೀವು ಹೆಲ್ಪ್ ಮಾಡ್ಬೋದು. ಈ ಕಡೆ ಕಪ್ಪದ್ರಂಗ ಅವರೇ, ನೀವು ಟೀಮಿಗೆ ಬಂದು ಹೆಲ್ಪ್ ಮಾಡ್ಬೋದು. ಅಲ್ಲ, ಹೇಗಿದೆ? ಬಂದು ಒಂದೇ ಸರಿ ಬಾಯಿಗೆ ಹಾಕಬಿಟ್ಟೆ. ಒಳ್ಳೆ ಜಲ್ಲಿ ಕಲ್ ಬಾಯಿಗೆ ಹಾಕಂದಂಗೆ ಆಗ್ಬಿಡ್ತು.
ಓಕೆ, ನೀವು ಸೂಪರ್ ಸ್ಪಿರಿಟ್ ಅಲ್ಲಿ ಇವರಿಬ್ರು ಕಾಂಪಿಟೇಷನ್ ಕೊಡೋದಕ್ಕೆ ಬಂದ್ರು. ಸಂತು, ನಿಮ್ಗೆ ಇನ್ನೊಂದು ಕಾಂಪಿಟೇಷನ್. ತಿಂತಾನೆ ನಿಮ್ಮ ಮಿಮಿಕ್ರಿ ಟ್ಯಾಲೆಂಟ್ ಅನ್ನ ತೋರಿಸಿ ನೋಡೋಣ. ಹೌದಾ? ಇಲ್ಲಿ ಯಾರನ್ನು ಹೀರೋಗಳು ಮಾಡಲ್ಲ ಚಿನ್ನ. ನಮಗ್ ನಾವೇ ಹೀರೋ ಆಗ್ಬೇಕು ಅಣ್ತಮ್ಮ. ಇಲ್ಲಿ ಯಾರ್ದು ಹವ ಇಲ್ಲ, ನಮ್ದೇ ಹವ. ಯಾರು ಗೊತ್ತಾಯ್ತಾ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಕಂಟಿ ಅವ್ರೆ, ನಿಮಗ್ ಗೊತ್ತಾಯ್ತಾ ಯಾರ ತರ ಐತಿ ಮಿಮಿಕ್ರಿ ಅಂತ? ಮೋಸ್ಟ್ಲಿ ವಿಷ್ಣುವರ್ಧನ್ ಸರ್ದೇನೋ ಅಂತ ಅನ್ಕೊಂತೀನಿ. ಅಣ್ಣ, ನೀನಾದ್ರೂ ಹೆಲ್ಪ್ ಮಾಡ್ತೀಯ ಅಂದ್ರೆ ಏನಣ್ಣ ಇದು? ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಮಾಡಿದ್ ನಾನು ಮಿಮಿಕ್ರಿಯ. ಅಲ್ಲ, ಮಿಮಿಕ್ರಿ ನನಗೆ ಯಶ್ ಅವ್ರದ್ದು ಅನ್ಸ್ಲಿಲ್ಲ, ಉಚ್ಚಾ ವೆಂಕಟ್ ಅವ್ರ ತರ ಇತ್ತು. ನಾನು ಉಚ್ಚಾ ವೆಂಕಟ್ ಅವ್ರದ್ದು ಅಂತ ಅನ್ಕೊಂಡೆ. ಟ್ಯಾಲೆಂಟ್ ಬಗ್ಗೆ ಇವಾಗ ಬರೀ ಟ್ರೈಲರ್ ಅಷ್ಟೇ ನೋಡಿದೀವಿ. ನೀವು ಪಿಕ್ಚರ್ ತುಂಬಾ ಇದೆ. ಇಲ್ಲಿ ಟ್ಯಾಲೆಂಟ್, ಮಲ್ಟಿ ಟ್ಯಾಲೆಂಟೆಡ್ ಇವರು. ಈ ಕಡೆ ರಂಗಣ್ಣ ಅವರೇ ತಿಂತಾನೆ ಒಂದೆರಡು ಸಾಲು ಹಾಗೆ ಬಿಡಿ ನೋಡೋಣ. ಮಾಡಿ ಇವಾಗ. ಊರರಿಗೊಂದು ಕಾಲ, ಊರರಿಗೊಂದು ಕಾಲ, ಊರರಿಗೊಂದು ಕಾಲ. ಓಕೆ, ಇಲ್ಲಿಗೆ ನಿಮ್ಮ ಸಮಯ ಮುಕ್ತಾಯ ಆಯ್ತು. ನಾವು ಒಂದೊಂದು ಬಾಳೆ ಎಲೆಯಲ್ಲಿ 30 ಮೋದಕ ಹಾಗೂ 10 ದೊನ್ನೆ ಹುಸ್ಲಿಗಳನ್ನ ಇಟ್ಟಿದ್ವಿ. ಈಗ ರಿಸಲ್ಟ್ ಏನಾಗಿದ್ಯಪ್ಪ ಅಂತಂದ್ರೆ ಇಲ್ಲಿ ನೋಡಿ. ಇಲ್ಲಿ ವಿನಾಯಕ ಗೆಳೆಯರ ಬಳಗ ನೀನಾದ ಅಂಡ್ ರಮ್ಯಾ ಅವ್ರ ಹತ್ರ 15 ಮೋದಕಗಳಿದೆ ಅಂಡ್ 4 ಫುಲ್ ದೊನ್ನೆ ಹುಸ್ಲಿ ಇದೆ. ಅಷ್ಟು ಅಲ್ಲಿ ಖಾಲಿ ಆಗಿದೆ. ಓಕೆನಾ? ಓಕೆ, ಇಲ್ಲಿ 15, 18 ಇದೆ ಅಂಡ್ 3 ದೊನ್ನೆ ಹುಸ್ಲಿ ಬಾಕಿ ಇದೆ. ಓಕೆನಾ? ಅಂಡ್ ಇಲ್ಲಿ ನೋಡಿ 1 2 3 4 5 6 25, 26, 27, 28, 29. ಒಂದೇ ಒಂದೇನಾ? ಇಲ್ಲ, ಲೆಕ್ಕದಲ್ಲಿ ತಪ್ಪಾಗಿದೆ. ಕೊಟ್ಟಿದ್ದು 30 ಅಂತ 29 ಸರಿ, ಲೆಕ್ಕದಲ್ಲಿ ಇಲ್ಲ, ಅವರೇ ತಂದು ಹಾಕಿರ್ತಾರೆ ಬಿಡಿ. ನಿಮ್ಗೆ ಸಂತು, ಇಲ್ಲಿ ಅವ್ರ ಟೀಮ್ ಅವ್ರೇನ್ ಗೆಲ್ಸೋದಕ್ ಬಂದ್ರ ಇವರು? ಅರ್ಥ ಆಗ್ತಲ್ಲ ನನಗೆ. ಓಕೆ, ಮಾಳ್ವಿಕಾ ಮೇಡಮ್ ಅವರೇ ಅಂಡ್ ಪ್ರೇಮ್ ಅವರೇ, ರಿಸಲ್ಟ್ ಪಕ್ಕಾ ಇದೆ. ಈ ಕಡೆ ಟೀಮ್ ಅವರು ಕರೆಕ್ಟ್ ಆಗಿ ತಿಂದು ಮುಗಿಸಿದ್ದಾರೆ. ಹಾಗಾಗಿ ಗುಳುಂ ಮೋದಕ ಹುಸ್ಲಿ ತಿಂದವನೇ ವಿನಾಯಕ ಈ ಚಾಲೆಂಜ್ ಅಲ್ಲಿ ವಿಜಯಶಾಲಿಗಳಾಗಿದ್ದಾರೆ. ವಿನಾಯಕ ಗೆಳೆಯರ ಬಳಗ. ಓಕೆ, Pushpa ಅವರೇ, how was the experience eating modaka? You can talk in English. Really, I can't believe eating so many problems. Eating easy, I thinking. Okay. But this time realize difficult, very difficult. Adrallu this musli. Okay. Half boiled. This is jellikallu. Common caterpillar. That side. Okay, madam, there is. We want to introduce you to our basically English teacher who's standing beside you. I introduce. No, I am introducing you to our English teacher. Okay. Sir, you can. I always am speaking to now English. Don't worry, don't fear and hear. This one is usli. This one half boil, you know. Sir, Hello, excuse me. What is the English name for modaka? usli. Yeah. What is the English name for modaka? This is an maidaka. This is one as Kannada in modaka. This one is Kannada as English in maidaka. Maidaka? Momos. Yavaka maidaka. Sir, what is the difference between momos and modaka? Momos is an chipping. Sorry, chip. And Eat, nice. eat. No. And is this is sharp. not. This side is sharp in modaka. And is bolted and round shape is badaka. ಸಂತು, ಮೋಮೋಸ್ ಅಂದ್ರೆ ಏನು ಅಂತ ಗೊತ್ತಾ? ಮೋಮೋಸ್ ಮೈದಾ ಉಂಡೆ.
Man is not master. Master. Hello. I am English in Oxford University in every Oxford time in allo. English and speaking to now this called. What is this called in English, sir? This called and kodlekais. Kodlekais beaches. Kodlekais and Sir, one more thing. Sir, can you please spell what is the spelling of modaka, sir? Modaka in English. M-O Mo D-O-K-A Modaka. ಓಕೆ ಮಾಳ್ವಿಕಾ ಮೇಡಮ್, ಇವ್ರಿಗೆ ಹೊಟ್ಟೆ ತುಂಬಾ ಮೋದಕ, ನಮ್ಗೆ ಹೊಟ್ಟೆ ತುಂಬಾ ವಿನೋದ, ಹಾಸ್ಯ ಎಲ್ಲ ಸಿಕ್ತು. ಹೇಗಿತ್ತು? ತಿನ್ನೋ ಸ್ಪರ್ಧೆಗೆ ಕೀರ್ತಿನ್ ಕಳಿಸ್ದಾಗ್ಲೇ ಗೊತ್ತಿಲ್ವಾ? ಹಂಗ್ ನೋಡಕ್ ಹೋದ್ರೆ ಪುಷ್ಪಾ ಅವರು ಮತ್ತೆ ನಮ್ಮ ಸುಬ್ಬು ಸರ್ ಬಹಳ ಶ್ರದ್ಧೆಯಿಂದ ಅವ್ರು ಪಾರ್ಟಿಸಿಪೇಟ್ ಮಾಡಿದ್ರು. ಇಲ್ಲಿ ಅದೇ ರೀತಿಯಾಗಿ ನಿನಾದದು ಬರೀ ಅರ್ಧ ಶೋ ಆಫೇ ಜಾಸ್ತಿ. ತಾವು ಗೆದ್ದಿದ್ದೀರಿ ಅಂತ ದೇವರಾಣೆಗೂ ಅನ್ಕೋಬೇಡಿ. ರಮ್ಯಾ, ದಾಮಿನಿ, ಮೋಹನ್ ಅವ್ರು 3 ಜನ ಗೆದ್ದಿದ್ದಾರೆ. ಈ ಕಂಬ ಏನೋ ಸಹಾಯ ಮಾಡ್ತೀನಿ ಅಂತ ಹೋದ್ರು, ಅದ್ರ ಸಹಾಯ ಮಾಡಿದ್ ನನಗೇನು ಕಾಣಿಸ್ಲಿಲ್ಲ. ಈ ಕಡೆ ಸಂತೋದೇನ್ ನಾವು ಹೇಳೋದೇ ಬಿಡು. ಏನಾದ್ರೂ ಆಗ್ಲಿ ಈ ಕಾಂಪಿಟೇಷನ್ ಅಲ್ಲಿ ಗುಳುಂ ಮೋದಕ ಹುಸ್ಲಿ ತಿಂದವರೇ ವಿನಾಯಕ. ಈ ಚಾಲೆಂಜ್ ಅಲ್ಲಿ ಗೆದ್ದಿರೋದು ವಿನಾಯಕ ಗೆಳೆಯರ ಬಳಗ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗಜಾನನ ಬಂಧು ಬಳಗ. ಥ್ಯಾಂಕ್ ಯು. ಗಣೇಶ ಹಬ್ಬ ಅಂತಂದ ಮೇಲೆ ಡಾನ್ಸು ಫನ್ನು ಇದ್ದೇ ಇರ್ಬೇಕಲ್ವಾ? ಈಗ ಇಲ್ಲಿ ಡಾನ್ಸು ಇರುತ್ತೆ, ಫನ್ನು ಇರುತ್ತೆ. ಅಂಥದ್ದೊಂದು ಮಜವಾದಂತ ಆಟ ಮ್ಯೂಸಿಕಲ್ ಚೇರ್ ಆಟ. ಈ ಆಟ ನಮ್ಮ ಬ್ಯೂಟಿಫುಲ್ ಹೀರೋಯಿನ್ಸ್ ಮಧ್ಯೆ ನಡೀತದೆ. ಸೊ ಅವ್ರನ್ನ ಸ್ವಾಗತಿಸೋಣ. ಸೊ ಓಕೆ, ನಮ್ಮ ಬ್ಯೂಟಿಫುಲ್ ಹೀರೋಯಿನ್ಸ್ ಎಲ್ಲ ವೇದಿಕೆ ಮೇಲೆ ಬಂದಿದ್ದಾರೆ. ಈಗ ಈ ಆಟದ ರೂಲ್ಸು ತುಂಬಾನೇ ಸಿಂಪಲ್ ಆಯ್ತಾ? ಮ್ಯೂಸಿಕಲ್ ಚೇರ್ ರೂಲ್ಸು ನಿಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ. ಬಟ್ ಸ್ವಲ್ಪ ಇದ್ರಲ್ಲಿ ಟ್ವಿಸ್ಟ್ ಏನು ಅಂತಂದ್ರೆ, ಮ್ಯೂಸಿಕ್ ಪ್ಲೇ ಆಗ್ತಾ ಇರತ್ತೆ, ಎಲ್ರು ಡಾನ್ಸ್ ಮಾಡ್ತಾ ಇರಬೇಕು. ಡಾನ್ಸ್ ಮಾಡುವಂತ ನಿಮ್ಮೆಲ್ಲರಿಗೂ ಬ್ಲೈಂಡ್ ಫೋಲ್ಡ್ ಮಾಡಿರ್ತೀವಿ. ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ, ಮ್ಯೂಸಿಕ್ ನಿಲ್ಸಿದ ತಕ್ಷಣ ನೀವು ಕೂತ್ಕೊಳ್ಳೋದಕ್ಕೆ ಚೇರನ್ನ ಹುಡುಕಿ ಹೋಗಿ ಕೂತ್ಕೋಬೇಕು. ಅಷ್ಟೇ, ಸಿಂಪಲ್. ಬ್ಲೈಂಡ್ ಫೋಲ್ಡ್. ಓಕೆ, ಎಲ್ರಿಗೂ ಬ್ಲೈಂಡ್ ಫೋಲ್ಡ್ ಆಗಿದೆ. ಈಗ ಯಾರಿಗಾದ್ರೂ ಕಾಣಿಸ್ತಾ ಇದೆಯಾ? ಸತ್ಯ ಇದೆಷ್ಟು? 1 2 2. ಓಕೆ, ವೆರಿ ನೈಸ್. ಪುಷ್ಪ ಅವರೇ ಎಷ್ಟು? 5. ಓ ವೆರಿ ನೈಸ್, ಸೂಪರ್ ಆಗಿ ಕಾಣಿಸ್ತಾ ಇದೆ. ಮಾನಸ, ನಾನು ಹೆಂಗ್ ಕಾಣಿಸ್ತಿದ್ದೀನಿ ಮಾನಸ? ನೋಡಕ್ಕೆ 2 ಕಣ್ಣು ಸಾಲ್ತಲ್ಲ ಮೇಡಮ್. ಓಕೆ, ಈಗ ಎಲ್ಲರಿಗೂ ಬ್ಲೈಂಡ್ ಫೋಲ್ಡ್ ಆಗಿದೆ. ಈಗ ಮ್ಯೂಸಿಕ್ ಹಾಕೋದಕ್ಕಿಂತ ಮೊದಲು ನಿಮ್ಮನ್ನೆಲ್ಲ ಬೇರೆ 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 ಕಡೆ ನಾನು ನಿಲ್ಲಿಸ್ತೀನಿ. ಯಾರ್ಯಾರು ಎಲ್ಲೆಲ್ಲಿ ನಿಂತಿರ್ತಾರೆ ಅಂತ ಅವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಓಕೆ, ಓಕೆ, ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಅವ್ರವ್ರಿಗೆ ಗೊತ್ತಿಲ್ಲ. ಈಗ ಮ್ಯೂಸಿಕ್ ಶುರು ಆಗತ್ತೆ. ಅಲ್ಲಲ್ಲೇ ಡಾನ್ಸ್ ಮಾಡಿ ಚೇರ್ ಸಿಗತ್ತೆ. ಆ ಚೇರ್ ಎಲ್ಲಿದೆ ಅಂತ ನೀವು ಮ್ಯೂಸಿಕ್ ನಿಂತ ತಕ್ಷಣ ಓಡೋಗಿ ಕೂತ್ಕೋಬೇಕು. ರೆಡಿ ಇದ್ದೀರಾ ಎಲ್ಲ ಹುಡುಗಿರು? ರೆಡಿ? ಓಕೆ, ಈಗ ಚೇರ್ಸ್ ಬಂದಿದೆ. ಮ್ಯೂಸಿಕ್ ಶುರು ಮಾಡೋಣ. ಮ್ಯೂಸಿಕ್. ಚೇರ್ ಎಲ್ಲಿದೆ? ಬೇಗ ಬೇಗ ಕೂತ್ಕೊಳ್ಳಿ. ಓಕೆ, ಹುಷಾರು. 3 ಆಲ್ರೆಡಿ ಗ್ಯಾಲರಿ ಬಂದ್ಬಿಟ್ನಾ? ಓಕೆ, ಸ್ಟಾಪ್ ಮಾಡಿ. ಎಲ್ಲೆಲ್ಲಿದ್ದೀರೋ ಅಲ್ಲೆಲ್ಲೇ ಇದ್ದೀರಿ. ಓಕೆ, ಈಗ ಏನಾಗಿದ್ದು ಇಷ್ಟೊತ್ತು ಅಂತಂದ್ರೆ, ನಿಮ್ಗೆ ಕರೆಕ್ಟ್ ಆಗಿ ನಿಜವಾಗ್ಲೂ ಬ್ಲೈಂಡ್ ಫೋಲ್ಡ್ ಆಗಿದ್ಯೋ ಇಲ್ವೋ ಅಂತ ನಾವು ಚೆಕ್ ಮಾಡ್ತಾ ಇದ್ವಿ. ಯಾವ ಚೇರು ಇಲ್ಲಿರ್ಲಿಲ್ಲ. ಓಕೆ,
ಓಕೆ, ಇವಾಗ ನಿಜವಾಗ್ಲೂ ಚೇರ್ ಬರ್ತಾ ಇದೆ. ಸೊ ರೆಡಿ ಆಗಿರಿ. ಈಗ ನಿಮ್ಮ ರಿಯಲ್ ಮ್ಯೂಸಿಕಲ್ ಚೇರ್ ಆಟ ಶುರು. ಮ್ಯೂಸಿಕ್. ಬಿಟ್ಟಾಕು ನನ್ ಸುತ್ತ ಸುತ್ತಾಕು ಪಟಾಕಿ ಪೋಲಿಯೋ ನಾಟಿ ನಾಟಿ ಚೋರಿಯೋ ರಬ್ಬರ್ ಬ್ಯಾರಲ್ ಕೋರಿಯೋ ನೋಡಿಯಾದೆ ಪೋಲಿಯೋ. ಸಚ್ 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 ಓಕೆ, ಇನ್ನೊಂದೇ ಒಂದು ಚೇರ್ ಇದೆ. ಸತ್ಯ ಅಂಡ್ ಪುಷ್ಪ ಅವರ ಬ್ಲೈಂಡ್ ಫೋಲ್ಡ್ ಮಾತ್ರ ತೆಗಿತೀನಿ. ಬನ್ನಿ ಇಲ್ಲಿ ಪುಷ್ಪ ಅವರೇ. ನೀವು ಆಕ್ಚುಲಿ ಎಲ್ಲಿದ್ರಿ ಗೊತ್ತಾ? ಆ ಮೂಲೆಯಲ್ಲಿದ್ರಿ. ಮಾಡ್ದವ್ರು ತಪ್ಪು. ಮೋಸ ಇದು. ಸತ್ಯ ಅವರೇ, ನೀವ್ ಎಲ್ಲಿದ್ದೀರಾ ಗೊತ್ತಾ? ಸತ್ಯ ಅವರೇ, ನೋಡಿ ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ದಾರೆ ಅಂತ. ಓಕೆ, ಬಟ್ ನೀವಿಬ್ರು ಸೂಪರ್ ಆಗಿ ಡಾನ್ಸ್ ಮಾಡಿದ್ರಿ. ಮಾಡ್ದವ್ರು ತಪ್ಪು. ಓಕೆ, ಎಲ್ಲ ಹೆಣ್ಮಕ್ಳ ಎದೇಳಿ ಮೇಲೆ. ಓಕೆ, ಬನ್ನಿ ಇಲ್ಲಿ ಒಬ್ಬೊಬ್ರಿಗೊಂದೊಂದು ಪೊಸಿಷನ್ ಕೊಡ್ತೀನಿ. ಓಕೆ, ಈಗ ಚೇಸ್ ಪೊಸಿಷನ್ಸ್ ಎಲ್ಲ ಚೇಂಜ್ ಆಗಿದೆ. ಮ್ಯೂಸಿಕ್. ವಿಶ್ವಾಸ ತುಂಬ ಒಳ್ಳೆದು. ನಮ್ದು ನಿಮ್ದು ನಿಮ್ದು ನಮ್ದು ತುಂಬ ಹಳೆಯದು. ಹಿಂಗೆ ಇರ್ಲಿ ವಿಶ್ವಾಸ ತುಂಬ ಒಳ್ಳೆದು. ಅವಾಗ ಮಾಡ್ತಿದ್ವಿ, ಇವಾಗ ಮಾಡ್ತಿದ್ವಿ. ಬೆಳಗ್ಗೆ ನಮ್ಗೆ ಗಣೇಶ. ಓಕೆ, ಚೇರ್ ಚೇರ್ ಚೇರ್. ನಿಧಾನ 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 ನಿಧಾನ. ಮಾನಸ 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 ಮಾನಸ, ಇನ್ನು ಒಂದೇ ಒಂದು ಚೇರ್ ಉಳಿದಿದೆ. ಒಂದೇ ಒಂದು ಚೇರು. ಮಾನಸನ ಓಕೆ, ದಾಮಿನಿಯವರೇ ಸ್ಟಾಪ್ ಸ್ಟಾಪ್ ದಾಮಿನಿಯವರೇ ಎಲ್ಲಿದ್ದೀರಾ ನೋಡಿ ನೀವು. ಇನ್ನು ಜೋರಿದ್ರೆ ಗಣೇಶ ಸ್ವಲ್ಪ ಜಸ್ಟ್ ಮಿಸ್ ಗಣೇಶನ್ ಬೀಳ್ಸಿ ನೀವು ಕೂತ್ ಬಿಡ್ತಾ ಇದ್ರಿ. ಸಕ್ಕತ್ತಾಗಿ ಡಾನ್ಸ್ ಮಾಡಿದ್ರಿ. ಸೂಪರ್ ಆಗಿ ಡಾನ್ಸ್ ಮಾಡಿದ್ರಿ. ಫ್ಯಾಂಟಾಸ್ಟಿಕ್. ಹ್ಯಾಪಿ ಗರ್ಲ್ ದಾಮಿನಿ ಅವ್ರಿಗೆ. ವೆರಿ ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಈಗೆಲ್ಲ ನಿಂತ್ಕೊಳ್ಳಿ. ಓಕೆ, ರೆಡಿ. 6 ಹೆಣ್ಣು ಮಕ್ಕಳಿದ್ದಾರೆ, ಆದ್ರೆ 5 ಚೇರ್ ಇರೋದು. ನೆಕ್ಸ್ಟ್ ಡೋಳ ಯಾರೋ ಚೇರ್ನ ತಗೊಳ್ತಾರೆ ಅಂತ. ಮ್ಯೂಸಿಕ್. ಬಸಣ್ಣಿಪ್ಪ ಬಸಣ್ಣಿಪ್ಪ ಬಜಾರು ನಮ್ದ ಇವತ್ತು. ಬಸಣ್ಣಿಪ್ಪ 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 ಬಸಣ್ಣಿಪ್ಪ. ಸರ್ಚ್ ಮಾಡಿ ಸರ್ಚ್ ಮಾಡಿ. ಪಂಕಜ ಅವ್ರು ಕೂತ್ಬಿಟ್ರು. ಬನ್ನಿ. ಸರ್ಚ್ ಸರ್ಚ್ ಸರ್ಚ್. ಒನ್ ಮೋರ್ ಸರ್ಚ್ ಸರ್ಚ್ ಸರ್ಚ್. ಓಕೆ, ಸ್ಟಾಪ್. ಸ್ನೇಹ ಸುತ್ತಿ
ಸುತ್ತಿ ನೀವ್ ಎಲ್ಲಿಗೆ ಬಂದಿದ್ದೀರ ಅಂತ ಕತ್ರಗುಪ್ಪೆ ಬಸ್ ಸ್ಟಾಪ್ ವರ್ಗೂ ಬಂದಿದ್ದಾರೆ ಇವರು. ಬಟ್ ಸ್ನೇಹ ಅವರೇ, ಹೇಗಿದೆ ಎಕ್ಸ್ಪೀರಿಯನ್ಸ್? ಆಯ್ತಾ? ಬೆಸ್ಟ್ ಡ್ಯಾನ್ಸ್. ನಾನು ಡ್ಯಾನ್ಸ್ ಅಲ್ಲಿ ಅಷ್ಟು ಇನ್ವಾಲ್ವ್ ಆಗೋದೆ, ಆಮೇಲೆ ಏನ್ ನಡೀತಾ ಅಂತಾನೆ ಗೊತ್ತಾಗ್ಲಿಲ್ಲ. ಸೂಪರ್, ವೆಲ್ ಟ್ರೈ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ನೇಹ, ಥ್ಯಾಂಕ್ ಯು. 5 ಹೀರೋಯಿನ್ಸ್ ಇದ್ದಾರೆ, 4 ಚೇರ್ ಮಾತ್ರ ಇದೆ. ನೋಡೋಣ ನೆಕ್ಸ್ಟ್ 4 ಜನ ಯಾರು ವಿನ್ನರ್ ಆಗ್ತಾರೆ ಅಂತ. ಮ್ಯೂಸಿಕ್. ನಾನು ಬಳ್ಳಿಯ ಮಿಂಚು, ಕಣ್ಣು ಬಿತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೇ ಸಂಚು. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಬಿತ್ತಿಯ ಅಂಚು. ಲೀಲಾವತಿ ಅವರೇ, ಎಲ್ಲಿದ್ದೀರಾ ಗೊತ್ತಾ? ಓಕೆ, ನಾಯಂಡಳ್ಳಿಯಿಂದ ಸ್ವಲ್ಪ ಹಿಂದೆ ಇದ್ದೀರಾ ನೀವು. ವೆರಿ ವೆಲ್ ಟ್ರೈ. ತುಂಬಾ ಚೆನ್ನಾಗಿ ಪ್ರಯತ್ನ ಪಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆದ್ರೆ ಭವಾನಿ ಮಾತ್ರ ಲೀಡರ್ ಆಫ್ ಆಪೋಸಿಷನ್ ಪಂಕಜ ವಿರೋಧ ಪಕ್ಷದ ನಾಯಕಿ ಚೇರ್ ಹೊತ್ಕೊಂಡು ಓಡಾಡ್ತಾ ಇದಾರೆ. ನಾನು ಸದ್ಯ ಮೈಕ್ ಕೊಟ್ಟಿದ್ರು ಅದು ಎಸ್ತಿರೋರು. ನಾನು ಹಿಡ್ಕೊಳ್ತಾ ಇದ್ದೀನಿ. ನಂದು ಅಂತೂ ಈಗ ಒಂದು ನಾನೇ ನಂಗೆ ಭಯ ಯಾರು ಬಂದ್ರೆ 1000% CM ಆಯ್ತಿಯಮ್ಮ ನೀನು. ಈ ತರ ಚೇರು ಮನೆಯಿಂದ ಹೊತ್ಕೊಂಡು ಬಂದಿದ್ದು ನಾನಂತೂ ನೋಡಿಲ್ಲ. ಓಕೆ, ಪೊಸಿಷನ್ ಓಕೆ, ಇನ್ನು 3 ಚೇರ್ ಇದೆ. 4 ಜನ ಹೆಣ್ಮಕ್ಳು ಇಲ್ಲಿ ನಿಂತಿದ್ದಾರೆ. ಸೊ ಆಟ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೋಡೋಣ ಯಾರು ಆ 3 ಚೇರ್ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ ಅಂತ. ಮ್ಯೂಸಿಕ್. ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ. ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ. ಮ್ಯೂಸಿಕ್ ಸ್ಟಾಪ್. ಸರ್ಚ್ ಮಾಡಿ. ಒಳಗಡೆ ಹೋಗ್ಬಿಟ್ಟಿರ. ಓಕೆ, ಸ್ಟಾಪ್ ಸ್ಟಾಪ್. ನೀವು ಮನೆಯಿಂದ ಆಚೆ ಹೋಗಿ, ಬಾಗಿಲಿಂದ ಆಚೆ ಹೋಗಿ, ಆಮೇಲೆ ಅಬ್ಬಾಯಿ ನಡೆಸ್ತೀವಿ ಆಚೆ ಹೋಗ್ಬಿಟ್ರಿ ಇವರು. ನೇಹ ಪಂಚರಂಗಿ ಡ್ಯಾನ್ಸ್ ಸೂಪರ್. ಸೂಪರ್ ನೇಹ, ಥ್ಯಾಂಕ್ ಯು. ಓಕೆ, ಸೊ ಈಗ ತುಂಬಾ ಕುತೂಹಲವಾದಂತ ಘಟ್ಟಕ್ಕೆ ಆಟ ಬಂದು ನಿಂತಿದೆ. ಇನ್ನು ಗೆಲುವಿಗೆ 2 ಮೆಟ್ಲು ಬಾಕಿ ಇದೆ. ನೋಡೋಣ ಯಾವ ಹೆಣ್ಮಕ್ಳು ಹೇಳ್ತಾರೆ ಅಂತ. ಮ್ಯೂಸಿಕ್. ಏ ಹುಡುಗಿ ಯಾಕೆ ಹಿಂಗಾರ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗಾರ್ತಿ ಸಿಗವಲ್ಲಿ ಕೈಗೆ. ಏ ಹುಡುಗ ಯಾಕೋ ಕಾರ್ತಿ, ಸಿಕ್ಕಲ್ಲಿ ಸಿಗ್ನಲ್ ಕೊಡ್ತಿ, ಡೈಲಾಗ್ ಹೊಡಿತಿ, ಹ್ಯಾಂಗೈತಿ ಮೈಗೆ. ನಡುವು ಸಣ್ಣೈತಿ, ನಡಿಗೆ ಕಣ್ಣು ಕುಕ್ಕೇತಿ, ನಿನ್ನ ಗುಂಗ ಏರೇತಿ, ಮನ್ಸು ಮಂಗ್ಯ ಆಗೇತಿ, ನನ್ನ ತಾಲಿಯ ಕೆಡಿಸೇತಿ. ಏ ಹುಡುಗಿ ಏನಮ್ಮವ ಚುಟು ಚುಟು ಎಲ್ಲಿ ಚುಟು ಚುಟು ಅಂತೈತಿ, ನನಗ ಚುಮು ಚುಮು ಆತೈತಿ. ಚುಟು ಚುಟು ಅಂತೈತಿ, ನನಗ ಚುಮು ಚುಮು ಆತೈತಿ. ಓಕೆ, ಹುಷಾರು ಹುಷಾರು ಹುಷಾರು.
ಸ್ಟಾಪ್ 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 ಸ್ಟಾಪ್. ಓಕೆ ಬಟ್ ಪಂಕಜ ಐ ಟೆಲ್ ಯು ಸಕ್ಕತ್ತಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಪಂಕಜ. ಸೂಪರ್, ಜೋರಾದ ಚಪ್ಪಾಳೆ. ಪಂಕಜ ಡ್ಯಾನ್ಸ್ ಚೆನ್ನಾಗಿತ್ತು, ಆದ್ರೆ ಮಾನಸ ಡ್ಯಾನ್ಸ್ ಬೆಸ್ಟ್. ಚೇರ್ ಡ್ಯಾನ್ಸ್ ಅದು. ಈ ಪೋಲ್ ಡಾನ್ಸ್ ಹೆಂಗ್ ಹೇಳ್ತೀವಿ ಆ ಥರ ಚೇರ್ ಡಾನ್ಸ್. ಕೈ ಬಿಟ್ಬಿಟ್ರೆ ಬೇರೆ ಕಿತ್ಕೊಂಡ್ಬಿಡ್ತಾರೆ ನಾವು ಭಯ ಮೇಡಮ್, ಅದಕ್ಕೆ. ಓಕೆ ಬನ್ನಿ. ಥ್ಯಾಂಕ್ ಯು. ಓಕೆ ಮಾನಸ ಅಂಡ್ ಸಹನಾ ಇಬ್ರು ಎದ್ದು ನಿಂತ್ಕೊಳ್ಳಿ. ಸೊ ಈ ಒಂದು 8 ಹೀರೋಯಿನ್ಸ್ಗಳು ಆಡ್ತಾ ಇದ್ದಂತ ಆಟ ಇದು. ಈಗ ಕೊನೆಗೆ ಉಳ್ಕೊಂಡಿರೋದು ಕೇವಲ ಇಬ್ರು, ಮಾನಸ ಅಂಡ್ ಸಹನಾ. ಇವರಿಬ್ರಲ್ಲಿ ಗೆಲುವು ಯಾರ ಪಾಲಾಗುತ್ತೆ ನೋಡುವಂತ ಸಮಯ, ಕುತೂಹಲಕ್ಕೆ ಉತ್ತರ ಸಿಗುವಂತ ಸಮಯ. ಒಂದೇ ಚೇರ್, ಇಬ್ರು ಹೀರೋಯಿನ್ಸ್ ನ ಫೈಟ್. ಮ್ಯೂಸಿಕ್. ಬೇಬಿ ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ಬೀಳ್ಬೇಡಿ, ಸ್ಲೋ ಸ್ಲೋ. ಬೇಬಿ ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ಎಲ್ಲರೂ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಬರಲೇಬೇಕು ಮಾನಸಂಗೆ. ಸೂಪರ್ ಸೂಪರ್ ಮಾನಸ, ಸೂಪರ್. ಎಲ್ಲ ನನ್ನ ಗಂಡನ ಆಶೀರ್ವಾದ ಹೇಳಿದ್ದೀನಿ. ಮಾನಸ, ನಿಮ್ ಪ್ರಕಾರ ಈ ಆಟ ಹೇಗಿತ್ತು? ಚೆನ್ನಾಗಿತ್ತು, ಭಾರಿ ಚೆನ್ನಾಗಿತ್ತು. ಆನಂದ ಬಾಷ್ಪ ಬರ್ತಾ ಇದೆಯಾ? ಇಲ್ಲ ಕಣ್ ಕಾಣಿಸ್ತಾ ಇಲ್ಲ, ಯಾರನ್ನು ನೋಡೋಣ ಅಂತ ಗೊತ್ತಾಯ್ತು. ಓಕೆ, ಈಗ ಗಜಾನನ ಬಂದು ಬಳಗ ಮಾನಸ ಜೊತೆ ಬಂದು ಈ ವಿಜಯನ ಸೆಲೆಬ್ರೇಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಬನ್ನಿ, ನೀವು ಅದೇ ಟೀಮೇ ಅಲ್ವಾ? ಓಕೆ, ಸಹನಾ ಅವರು ತುಂಬಾ ಸಹನೆಯಿಂದ ಆಟ ಆಡಿದ್ರು. ಇವರು ಸಹನೆನ ನಿಜವಾಗ್ಲೂ ಮೆಚ್ಚಲೇಬೇಕು, ಯಾಕಂದ್ರೆ ಕೊನೆಯ ಹಂತದವರೆಗೂ ಬಂದು ಟಫ್ ಕಾಂಪಿಟೇಷನ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಪ್ರತಿ ಹಂತದಲ್ಲೂ ಯಾವುದೇ ಡಾನ್ಸ್ ಆಗಿರ್ಲಿ, ಚೇರನ್ನ ಹುಡುಕೋದಾಗಿರ್ಲಿ, ಆ ಡೆಡಿಕೇಶನ್ ಆಗಿರ್ಲಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಸಹನಾಗೆ ಬರ್ಲಿ ಜೋರಾದ ಚಪ್ಪಾಳೆ. ಈ ಖುಷಿಯನ್ನ ಒಂದು ಸೂಪರ್ ಡಾನ್ಸಿನ ಮೂಲಕ ಸೆಲೆಬ್ರೇಟ್ ಮಾಡೋಣ. ಮ್ಯೂಸಿಕ್. ನನ್ನ ಹಿಂದೆ ಬರ್ತೀರಾ? ಐತನಕ ಕಣ್ಣಿನಲ್ಲೇ ತಿಂತೀರಾ?